ಹಲೋ. ಹಲೋ ಹೇಳಿ ಸ್ವಾಮಿ. ನಾನ್ ಕಂಡ್ರೆ ರಂಗರಾಜು ನರಸಿಂಹರಾಜು. ಹೇಳ್ರಿ. ಅದ್ಯಾಕ ಮೊಬೈಲ್ ನೋಡೋ ಯಾಕ ರಾತ್ರಿ ಅಂದ ಓ ಏನ ಪ್ರಾಬ್ಲಮ್ ಐತಿ, ಈಗ ರಿಪೇರಿ ಕೊಡ್ಬೇಕು. ಅದಕ್ಕೆ ನಾನ್ ನಮ್ ಹುಡ್ಗಂದ್ರಾಗ ಮಾಡ್ದೆ. ಓ ಮನೆ ಬಂದೋದಲ್ಲ. ಓ ಇನ್ನೇನ್ ಮನೆ ಬೇಜಾರ್ ಮಾಡ್ಕೊಂಡನಪ್ಪ. ಏನಿಲ್ಲ, ಏನ್ ಬೇಜಾರ ನನಗೆ. ಹೆಣ್ ಕೊಡಕ್ ಬಂದಿದ್ದ ಹೆಣ್ಣು ಯಾರನ್ನ ಹೊತ್ಕೊಂಡು ಇತ್ತ ಅಥವಾ ಇದು ಯಾರನ್ನ ನನಗೆ ಇದು ಮಾಡ್ರ ಮನೆಗ್ ಹೋಗಿ ಬಂದ್ ಮನೆಗ್ ಬಂದು ವ್ಯವಹಾರ ಆಯ್ತು ಬಂದು ಅಷ್ಟೇ. ಇನ್ನೇನು ಅದ್ರಿಗೆ ಬೇಜಾರೇನು ಇದೇನಕ್ಕಾಗಲ್ಲ ಅಂತ ಬಂದು. ಈಗ ಸಿರಾದಲ್ಲಿ ನಿನ್ ಅಭಿಮಾನಿಗಳು ಜಾಸ್ತಿ ಆಗ್ಬಿಟ್ಟಾರಪ್ಪ. ಓ ಅಯ್ಯ ಎಲ್ಲಾ ಅಭಿಮಾನಿಗಳು ತಿರ್ಗಾ ಕರ್ಸು ಅಂತವ್ರೆ. ಓ ಈಗ ಅದಕ್ಕೆ ನಮ್ ಹುಡುಗರೆಲ್ಲ ಏನಂತಾರೆ ಅಂದ್ರೆ ಓ ಅದೇ ಸಿಂಗಾಪುರಕ್ಕೆ ಹೋಗ್ಬಿಡೋಣ, ಓ ನರಸಿಂಹಣ್ಣನ ಕರ್ಕೊಂಡು ಅಂತಾರೆ. ನಮ್ದೇ ಎಲ್ಲ ಖರ್ಚು ಕಣಪ್ಪ. ಓ ಅವ್ರ ರವಿಯವ್ರನ್ನ ಕರ್ಕೊಂಡು ಹೋಗೋಣ. ರವಿಯವ್ರನ್ನ ಬಂದಿದ್ರೆ ಸರಿಗಿತ್ತು. ತಿರ್ಗಿ ಆ ಕಡೆಯಿಂದ ಬರಲ್ವಲ್ಲ ವಾಪಸ್ಸು? ಯಾಕೆ? ಅದೇ ಅಲ್ಲೆಲ್ಲ ಇದು ವಾತಾವರಣ ಎಲ್ಲ ಚೇಂಜ್ ಆಗುತ್ತೆ. ಆ ಕಡೆಗೆ ಎಲ್ಲ ಹೆಣ್ಮಕ್ಳೆಲ್ಲ ಇವು ಬಟ್ಟೆ ಬರೆ ಹಾಕ್ಯಂತಾರ ಅಲ್ಲಿ. ಹಾಕಂತಾರೆ. ಅಲ್ಲೇ ಸೇರ್ಕೊಂಡ್ಬಿಟ್ಟರು ಅಂತ ನಾವ್ ಅದಕ್ಕೆ ನೀವೇ ಹೇಳಿ ಸ್ವಾಮಿ ರಂಗರಾಜ್ ಅಣ್ಣರೇ. ಅದೇ ಈಗ ಅಂತಂದ್ರೆ ನೀನು ವೀಸಾ ಪಾಸ್ಪೋರ್ಟ್ ಮಾಡಿಸ್ಕೊಬೇಕಾಗುತ್ತೆ. ನೀನ್ ಆಧಾರ್ ಕಾರ್ಡ್ ಫೋಟೋ ತಂದ್ಕೊಟ್ರೆ ಇದು ಮೊಬೈಲ್ ಆಗೆ ಇದು ಫೋಟೋನು ಆಮೇಲೆ ಮಾಸ್ಕ್ ಎಂತದು ಕಾರ್ಡು. ಆಧಾರ್ ಕಾರ್ಡುನು ಹಾ ನಿನ್ ಫೋಟೋ ಬೇಕು. ಗೂಡ್ಸಾಪ್ ಮಾಡ್ತೀನಿ. ಫೋಟೋ ಹೆಂಗ್ ಬರುತ್ತೆ? ಫೋಟೋ ತಗ್ಸಿರವಲ್ಲ ಇಲ್ಲಿ ಹಾ ತಗೊಂಬ. ಇಲ್ಲಿ ಆಧಾರ್ ಕಾರ್ಡ್ ಫೋಟೋ. ಇದು 1ನೇ ತಾರೀಕು ಬರ್ತೀನಲ್ಲ ತಾಂಬತ್ತೀನಿ ಬಿಡ್ರಿ. ಅರೇ ಸ್ವಾಮಿ ನರಸಿಂಹಣ್ಣವ್ರೆ, ಹಾ ಇವಾಗ ಕೊಟ್ರೆ 1 ತಿಂಗಳು ಬೇಕು ಕಣ್ರಿ ಅದ್ ಬರಕ್ಕೆ. ನಾವು ಆಯ್ತು ಪೂಜೆಗೆ ಹೋಗ್ಬಿಡೋಣ ಅಂತ. ಈಗ ಪ್ರಕಾಶ ಬಸ್ ಡ್ರೈವರ್ ಕೈಲಿ ಕಟ್ ಕಳಿಸ್ತೀನಿ, ಇಸ್ಕೊಳ್ರಿ. ಕಟ್ ಕಳಿಸ್ತೀಯಾ? ಪ್ರಕಾಶ ಬಸ್ಸು ಕಾತ್ಪಳ್ಳಿ ಗಾಡಿ. ಗೊತ್ತಾಯ್ತು ಹೇಳು. ಅದೇ ತುಮಕೂರಿಂದ ಬರುತ್ತಲ್ಲ, ಇದ್ರ ಮೇಲೆಲ್ಲ ಬೆಳಗಾವಿ ಮೇಲೆಲ್ಲ. ಓ ಓ ಓ ಹಾ 4 ಟ್ರಿಪ್ ಓಡಾಡ್ತೈತಿ ನೋಡೋದು. ಗೊತ್ತಾಯ್ತು. ಅದಕ್ಕೆ ಕಟ್ ಕಳಿಸ್ತೀನಿ ಸ್ವಾಮಿ. ಅವ್ರ ರವಿಯವ್ರನ್ನ ಕರ್ಕೊಂಡು ಹೋಗೋಣ. ನೋಡಿ ಕೇಳಿ, ಅವರು ಒಬ್ರೇ ಬರಲ್ಲ, ಅವ್ರು ಫ್ಯಾಮಿಲಿ ಬರ್ತಾರ. ಅವ್ರು ಯಾಕೆ ಅವ್ರು ಎಲ್ಲೂ ಒಬ್ರು ಬರಲ್ಲ. ಎಲ್ಲೂ ಒಬ್ರು ಬರಲ್ವಾ? ಇಲ್ಲ, ಅವ್ರ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಆಗುತ್ತಾ ನರಸಿಂಹಣ್ಣ? ಅಲ್ಲ ನೀವೇ ಹೇಳಿ. ಇಲ್ಲ ನಾವ್ ಹೇಳಿದ್ರೆ ಅಮ್ಮ ಅವರು ಮನೆಗೆ ಅವರಲ್ಲ ಡ್ಯಾನ್ಸ್ ಮಾಡಿಸ್ತಾರ ನನ್ನ ಇಲ್ಲಿ ಬಂದಾಗ, ನಾನು ಒಬ್ನೇ ಬಂದಾಗ. ಯಾಕೆ? ಎಲ್ಲಿ ಬಿಟ್ಟು ಬಂದ್ರಿ ಅಂತ ಅಂದ್ರೆ ಅವರು ಎಲ್ಲ ಕಂಡ್ರೆ ಹಂಗೆ ಹೋಗ್ಬಿಟ್ರೆ ಭಯ ಅಂತ ಅಷ್ಟೇ, ಇನ್ನೇನು ಇಲ್ಲ. ನೀವೇನ್ ಅಂತಾರಲ್ವಾ? ಇಲ್ಲ ಸ್ವಾಮಿ, ನಾವೇನ್ ಅಂತಾರಲ್ಲ. ನರಸಿಂಹಣ್ಣ ಹೌದ್ ಸುಮ್ಮೀರು. ಅವೆಲ್ಲ ಲಕ್ಷ್ಮಮ್ಮ ಅವೆಲ್ಲ ರೆಕಾರ್ಡಿಂಗ್ ಬಂದಿಲ್ವಾ? ಆಯ್ತು ಸ್ವಾಮಿ, ನಮಸ್ಕಾರ. 12 ಗಂಟೆ ಬರ್ತೀನಿ. 12 ಗಂಟೆ ಕಳಿಸ್ತೀಯಾ? 12:30 ಬರ್ತೀನಿ. ಇದೇನ್ ಮಾತುಕತೆ ಮಾಡ್ತಾ ಇರೋದಲ್ವಾ? ಯಾವ್ದು ಹೇಳಿ? ಅದೇ ಹೆಣ್ಣು ಗಂಡು ನಿಂತ್ಕೊಂಡ್ರಿ ಬೆಂಗಳೂರ್ದು. ಬಲಂತ್ರ ಏನು, ನಾವು ಬಲಂತ್ರ ಮಾಡಿದ್ರೆ ಅದು ಹುಳಿ ಆಗುತ್ತೆ ಹಣ್ಣು. ಮಾವಿನಹಣ್ಣು. ಕರೆಕ್ಟ್. ಮಾವಿನಹಣ್ಣು ಹಣ್ಣು ನಾವು ಕಾರ್ಬಿಟ್ರೆ ಮಾಡಕ್ ಹೋದ್ರೆ ಹುಳಿ ಆಗುತ್ತೆ. ಅವ್ರಿಗೆ ಇಷ್ಟ ಇರ್ಬೇಕದು. ಇನ್ನೇನ್ ಮನೆ ಬೇಜಾರ್ ಮಾಡ್ಕೊಂಡನಪ್ಪ. ಏನಿಲ್ಲ, ಏನ್ ಬೇಜಾರ ನನಗೆ. ಹೆಣ್ ಕೊಡಕ್ ಬಂದಿದ್ದ ಹೆಣ್ಣು ಯಾರನ್ನ ಹೊತ್ಕೊಂಡು ಇತ್ತ ಅಥವಾ ಇದು ಯಾರನ್ನ ನನಗೆ ಇದು ಮಾಡ್ರ ಮನೆಗ್ ಹೋಗಿ ಮನೆಗ್ ಬಂದು ವ್ಯವಹಾರ ಆಯ್ತು ಬಂದು ಅಷ್ಟೇ. ಇನ್ನೇನು ಅದ್ರಿಗೆ ಬೇಜಾರೇನು ಇದೇನಕ್ಕಾಗಲ್ಲ ಅಂತ ಬಂದು. ಈಗ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಸಂಬಂಧ? ಏನೋ ನಮ್ ಮನೆಗೆ ಒಪ್ಪಿದ್ರೆ ಹೂ ಅಂತ ಅನ್ನೋದು, ಇಲ್ಲ ಅಂದ್ರೆ ಎಲ್ಲ ಬೇರೆ ಕಡೆ ನೋಡೋದು. ನಾವು ಮಧ್ಯಸ್ಥಿಕೆ ವಹಿಸಿದೀವಲ್ಲ ಅಂತ ಕೇಳ್ದು ಅಷ್ಟೇ ನರಸಿಂಹಣ್ಣ. ಆಯ್ತು. ಮಳೆ ಪರವಾಗಿಲ್ಲ. ಅಲೋ ಹೇಳಿ. ಈಗ ಅವ್ರ ರವಿಯವ್ರಿಗೆ ನೀವ್ ಕೇಳ್ತಿರಲ್ಲ, ನಾವು ಕೇಳೋಣ. ಕೇಳ್ರಿ, ನೀವೇ ಕೇಳ್ರಿ. ನಾನು ಕೇಳಿದೆ, ಆಮೇಲೆ ವಾಪಸ್ ಬರಲ್ಲ ಅವ್ರು ಹಂಗೆ ರೈಟ್. ಇದು ಸಿಂಗಾಪುರ ಆಗ್ದಾಗ ಇನ್ನೊಂದ್ ಯಾವ ಕಡೆ ಸಿಗುತ್ತೆ ಆ ಊರು? ಯಾವ್ದೋ ಗೊತ್ತಿಲ್ಲಣ್ಣ ನಮ್ಗೂನು. ಅವಾಗ ಹಂಗ ಹೋಗ್ಬಿಟ್ಟಾರು ಅಂತ ಭಯ ಅಷ್ಟೇ, ಇನ್ನೇನಿಲ್ಲ. ಹೌದಾ? ಓ ಅಲ್ಲಿ ಇದು ಎಲ್ಲ ಇದು ಬಟ್ಟೆ ಎಲ್ಲ ಆಫ್ ಹಾಕೋಣದಲ್ವ್ರ ಅಲ್ಲಿ. ನಾವೇ ಇಲ್ಲಿ ಬೆಂಗಳೂರಿಗೆ ಬಂಬೇಕಂಡ್ರೆ ನೋಡ್ಕೊಂಡ್ ನಿಂತ್ಕೊಂತೀವಿ ಹಂಗ ಹೊಟ್ಬಿಟ್ಟಾರು ಅಂತ ಅಡ್ರೆಸ್ ತಗೊಂಡು. ನಾವು ಅದೇ ತರ ಮಾಡ್ತೀವಪ್ಪ. ಆಮೇಲೆ ನೀವು ನಮ್ಮ ಹಿಂದ್ಗಡೆ ಹಿಂಗೆ ಬೈಕಂಡ್ಯೋ. ಇಲ್ಲ ಸ್ವಾಮಿ, ಇಲ್ಲ. ಅಲ್ಲ ನಾವು ಅದಕ್ಕೆ ಹೋಗ್ತಿರೋದು ಮಜಾ ಮಾಡಕ್ಕೇನೆ. ಆಯ್ತು ಫೋನ್ ಮಾಡಿ ತಿಳ್ಕೊಳ್ರಿ ರಂಗರಾಜ್ ಅಣ್ಣರೇ. ಅಲ್ಲ ಆಯ್ತು ನರಸಿಂಹಣ್ಣ.
ಅಲ್ಲೇನೋ ಪುಣ್ಯ ಸ್ಥಳ ಇದ್ರೆ ಸ್ಥಳ ದೇವಸ್ಥಾನ ಅದು ಇದ್ರೆ ಅಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ಟು ಬರ್ರಿ ನೀವು, ನಾವ್ ಅಲ್ಲೇ ಇರ್ತೀವಿ. ಅಲ್ಲ ನೀವು ನಮ್ಮನ್ನ ಹಿಂಗೆ ಬೈಕಂತೀರಲ್ವಾ? ಹಿಂದೆನು ಬೈಕಡಲ್ಲ ಮುಂದೆನು ಬೈಕಡಲ್ಲ, ನಿಮ್ ಇಷ್ಟ ನಿಮ್ ಇದು. ನಾವೆಲ್ಲ ಅದನ್ನ ಹೇಳಕ್ಕಾಗುತ್ತ? ನೀವೆಲ್ಲ ಮಾಡಲ್ಲ ಅಂತ ನಮಗ್ ಚೆನ್ನಾಗ್ ಗೊತ್ತು. ಮತ್ತೆ ಅಲ್ಲ ಮಕ್ಕಳು ನಿಮ್ಮಂತ ಶ್ರೀರಾಮಚಂದ್ರನ್ ಪಡೆಯಕ್ಕೆ ಪುಣ್ಯ ಮಾಡಿರ್ಬೇಕು. ಎಲ್ಲ ಅವ್ರವ್ರು ತಿಳ್ಕೊಂಡಂಗೆ ನಾವ್ ಹೇಳಕ್ಕೂ ಆಗುತ್ತ ಅದನ್ನ? ಹಾಳ್ ಮಾಡ್ದೆ, ನೆಟ್ಕೊಂಡ್ರೆ ಲಕ್ಷ್ಮಮ್ಮನ್ ಹಾಳ್ ಮಾಡ್ದೆ. ಬೆಲೆ ಕೊಟ್ರೆ ಸರಿ, ಬೆಲೆ ಕೊಟ್ಟು ಬೆಲೆ ತಗ ನೀನು. ಇವೆಲ್ಲ ಇವಾಗ ಆಡ್ತಾರೆ ಅಂತ ನೀವು ಆಡ್ಬೇಡಿ, ವ್ಯಾಪ್ತಿ ಪ್ರದೇಶ ದೂರ ಇದ್ದೀವಿ. ನೀನು ಕೆಲವೇ ದಿನದಲ್ಲಿ ನುಣ್ಣಗೆ ಹಾಳಾಗಿ ಹೋಗ್ತೀಯ. ನಮ್ಮ ಶ್ರೀರಾಮಚಂದ್ರಗಿನ್ನ ಮೇಲ್ ನಾನು. ಅದೆಲ್ಲ ಬಿಡು, ನನ್ ಬಾಳ್ ಹಾಳ್ ಮಾಡ್ದಂಗೆ ರತ್ನಮ್ಮನ್ ಬಾಳ್ ಹಾಳ್ ಮಾಡ್ದೆ. ಹಲೋ, ಹಿಂದಕ್ಕೆ ಎಳಿಬಾರ್ದು ಹೇಳು. ಬುಗುಣಿನಲ್ಲಿ ಕೆರೆ ನೀರು ಅಲೆ ಸುದ್ದಿ ಕೆರೆಗೆ ಹೋಗೈತೆ. ಅಲ್ಲಪ್ಪ, ನೀನ್ ಶ್ರೀರಾಮಚಂದ್ರ ಅಂದಲ್ಲಪ್ಪ, ಅದಕ್ಕೆ ನೋಡು. ಈಗ ನನ್ಗೆ ಅವೆಲ್ಲ ಬೇಡ ರೀ. ನನಗೆ ನೋಡು, ಅವತ್ತು ನನ್ಗೆ ಮಗು ಹುಟ್ಟಿಸಿದ್ಯಾ, ನಿನ್ಗೂ ಒಂದ್ ಬೆಲೆ ಕೊಟ್ಟಿದ್ದೀನಿ ಇಲ್ಲಿವರೆಗೂ. ನೀನು ಯಾವತ್ತನ ಒಂದ್ ಒಳ್ಳೆ ದಿನ ನೋಡಿ ಗಳಿಗೆ ಹೇಳಿ ಅವ್ರಿಬ್ರು ಹುಡುಗರ್ನಾಗ ಪರಿಚಯ ಮಾಡ್ಕೊಡ್ತೀನಿ. ಗಂಡನಂಗ್ ನೀನೇ ಮುಂದೆ ನಿಂತ್ಕೊಂಡು ನನಗ್ ಮದುವೆ ಮಾಡಿಸ್ಬೇಕು ಅವ್ರಿಬ್ರು ಕೈಲು. ನಾಳೆ ಎಲ್ಲ ಸ್ನಾನ ಮಾಡ್ಕೊಂಡ್ಬಿಟ್ಟು ಅವರು ಕರ್ಕೊಂಡು ನಂದಿ ಬೆಟ್ಟಕ್ಕೆ ಬರ್ರಿ. ನಂದಿ ಬೆಟ್ಟಕ್ಕೆ ಬರ್ರಿ, ಮೂವರಿಗೂ ಸರಿಯಾಗಿ ಮಾಡ್ತೀನಿ ಮದುವೆ ಮಾಡ್ತೀನಿ. ಏನಿಲ್ಲ, ಇನ್ ಜೀವಮಾನದಾಗೆ ಯಾರು ಮಾಡಿರಬಾರ್ದು. ಮೂವಾರನು ತಗೊಂಡೋಗಿ ಅಲ್ಲಿಂದ ಕೆಳಗೆ ಮುಗಿಸ್ಬಿಡ್ತೀನಿ. ಯಾಕೆ ಅಂದ್ರೆ ನಾನು ಚೆನ್ನಾಗಿರೋದ್ ನಿನ್ಗೆ ಇಷ್ಟ ಇಲ್ವಾ? ನಿಮ್ಮಂತವ್ರ ಬುದ್ಧಿನೇ ಪ್ರಪಂಚ ಕಲಿತಾರೆ ಅಂತ ಲೌಡಿ. ಯಾಕೆ ಕಲಿತಾರೆ ಅಂದ್ರೆ ನೀನ್ ನನ್ಗೆ ಮೋಸ ಮಾಡೋಗ್ಲಿಲ್ವಾ? ಬಾಯಿ ಅಲ್ಲೋ, ಉಗಿರ ನನಗಾಗ ಹೋಗ್ತೀನಿ, ನನಗೆ ಹೋಗ್ತೇವೆ ಬಾಯಿಗೆ ಹೋಗ್ತೇವೆ ಹುಡುಗದ ಯಾರು. ಹಲೋ ನೋಡು, ಮಾತಾಡು ಅಂದ್ರೆ ಕ್ಲೀನ್ ಆಗ. ಹುಡುಗರ್ ಕೈಲಿ ಇದು ಜೀವನದ ಪ್ರಶ್ನೆ ಇದು. ಆ ಹುಡುಗರ್ ಕೈಲಿ ಯಾಕೆ ಕೊಡ್ತೀಯ? ಗ್ಯಾಸ್ಟ್ರಿಕ್ ಬರೇ ಅಂತ ಎಲ್ಲ ಒಂದು ಕಾಯಿನ ಹಾಕಿ ಈಗ ಒಂಚೂರು ಮಜ್ಜಿಗೆ ಕುಡಿದು ಕೆಡ್ಸ್. ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಲೇಬೇಕಣ್ಣ. ನೀನು ಒಂದ್ ಪಕ್ಷ ಕಟ್ಬಿಡೋಣ. ಇಲ್ಲ, ಇದು ಪಂಚಾಯತಿ ಪಕ್ಷ. ಪಂಚಾಯತಿಗೆ ನಿಂತ್ಕಂತೀಯಣ್ಣ? ಓ, ಯಾವ ಊರಗಣ? ಬುಗುಡ್ನಳ್ಳಿ. ಆ ಬುಗುಡ್ನಳ್ಳಿಗೆ ಬಂದು ನಾವ್ ಅಲ್ಲೇ ಇದ್ಬಿಡ್ತೀನಣ್ಣ ನೀನ್ ಗೆಲ್ಲವರೆಗೂ. ನೀನು ಎಲೆಕ್ಷನ್ ದುಡ್ಡಿಗೆ ₹1 ಯೋಚನೆ ಮಾಡ್ಬೇಡ. ಪಾಂಪ್ಲೆಟ್ ಓಡ್ಸಕ್ಕೆ, ಎಲೆಕ್ಷನ್ ಖರ್ಚಿಗೆ ಏನಿದ್ರು ಎಷ್ಟೇ ಖರ್ಚಾದ್ರು ನಂದೇ ಅಣ್ಣ. ₹150 ಕೊಡ್ತೀನಿ. ಅದಕ್ಕೆ ₹150 ಕೊಡ್ತೀನಿ. ಅದನ್ನ ಖರ್ಚು ಮಾಡ್ಕೊಂಡು ಫುಲ್ ಎಲೆಕ್ಷನ್ ಮುಗಿಸ್ಬೇಕು. ಅದ್ರೊಳಗೆ ₹150 ಸಾಕಾಗಲ್ವಣ್ಣ? ಬಿಟ್ರೆ ಒಳ್ಳೆ ನನ್ನ ಮಕ್ಳು ಒಬ್ರು ಮಾಡಲ್ವಲ್ಲ ಇವ್ ಕಾಯಿನಾಕ. ನನಗೆ ಏನ್ ಬಂದಿರ್ಬೋದು, ತಿರುಗಿ ಮುಂದೆ ಮಾಡ್ಸ್ಕೊಂಡ್ ಮಾಡಲ್ಲ ಅಂದ್ರು ನಮ್ಮ ₹150 ಒಂದು ಇದು ದನಿಂಗೋಳ್ ಬಿರಿಯಾನಿ ಬರಲ್ಲ. ಏನು ಕೊಡೋನಂಗ ನಿಲ್ಸಲ್ಲ. ನಾನು ಕೊಡ್ತೀನಿ ಇದನ್ ಕೊಡ್ತೀನಿ ಅಂತ ₹150 ಏನೇ ಎಷ್ಟು ಅಣ್ಣ? ₹150 ಅಣ್ಣ. ನೀನ್ ಬೇಜಾರು ಮಾಡ್ಕೊಂಬೇಡ, ₹160 ಕೊಡ್ತೀನಿ. ಎಲೆಕ್ಷನ್ ಫುಲ್ ಜೋರಾಗಿ ಮಾಡಿ ಕ್ಯಾನ್ವಾಸ್ ಮಾಡಿ ನೀನ್ ಗೆಲ್ಲೇಬೇಕಣ್ಣ. ₹160 ಬೇಕಾದ್ರೆ ನೀನ್ ಯಾವತ್ತನ ಮುಂದಿನ ವರ್ಷ ಬಂದು ಯಾಕಣ್ಣ ದನ ಗದ್ರದಂಗ ಗದರುತ್ತೀಯ ಅಣ್ಣ? ಯಾಕೆ ದನ ಗದ್ರದಂಗ ₹160 ಕೊಡ್ತೀಯಾ? ₹160 ಕೊಡ್ತೀನಿ. 2021 ಬಂದು ಇಸ್ಕೊಂಡು ಹೋಗು. ಯಾವ ಊರಿಗೆ ಬಂದು ಇಸ್ಕೊಂಡು ಹೋಗ್ಬೇಕು? ಇಲ್ಲೇ ಬಾ. ಅಲ್ಲಿ ಬರೋ ಪೆಟ್ರೋಲ್ ಎಷ್ಟಾಗುತ್ತೆ ಗೊತ್ತಾ? ಎಲ್ಲಿಗೆ? ನಿಜಕ್ಕೆ ನಮ್ಮೂರಿಗೆ ಬರೋಣ. ಎಲ್ಲಿರೋದು ಹೇಳು? ಇಲ್ಲಿಗೆ ಬಾ. ಎಲ್ಲಿರೋದು ಊರು? ಅಣ್ಣ ಇಲ್ಲಿಗೆ ಬಾ, ನಮ್ಮೂರ್ಗೆ. ಇಲ್ಲಿಗೆ ಬಾ. ನಿಮ್ಮೂರು? ನಮ್ಮೂರ ಹೆಸರು ಇಲ್ಲಿಗೆ ಬಾ. ಬಂದ್ಮೇಲೆ ಎಲ್ಲ ಒಳ್ಳೇದಾಯ್ತು ಅಂತ ಇನ್ನೊಬ್ಬ ನನಗೆ ತಲೆ ತಿನ್ನೋದು. ಅಣ್ಣ ಇಲ್ಲಿಗೆ ಬಾ, ನಮ್ಮೂರ್ಗೆ ಇಲ್ಲಿಗೆ ಬಾ.
160 ರೂಪಾಯಿ ಕೊಡ್ತೀನಿ. 2021 ಮಾರ್ಚ್ 31ನೇ ತಾರೀಕು ಬಾ. ನೀನ್ ದುಡ್ಡು ಇಸ್ಕೊಂಡೋಗು. ನೀನ್ ಎಲೆಕ್ಷನ್ ಗೆಲ್ಲೇಬೇಕು. ನೀನ್ ಗೆಲ್ಲೇಬೇಕು. ಬಡವ್ರಿಗೆ ಸಹಾಯ ಮಾಡ್ಲೇಬೇಕು. ದೊಡ್ಡಪ್ಪ ಅಪ್ಪ ಹೇಳ್ತು ಹೋಗ್ಬಿಟ್ಟು ಸೀಮೆಸ ತಗೊಂಡು ಹಂಗೆ ಟಾಟಾ ಎಸಿ ತಗೊಂಡು ಒಂದು ಮಾತಾಡ್ಕೊಂಡು ಆಮೇಲೆ ಚೋಳರಿಂದ ಬರ್ಬೇಕಾರೆ ಹಾಕೊಂಡು ಹಂಗೆ ಹಗ್ಗ ತಗೊಂಡು ಬರ್ಬೇಕಾರೆ ನೀರ್ ಕುಡಿಯಕ್ಕೆ ತಣ್ಣಗಿರೋದು ಮಡಕೆ ತಗೊಂಡು ಹಂಗೆ ಬರ್ಬೇಕಾರೆ ಟಾಟಾ ಎಸಿಗೆ ಹಾಕೊಂಡ್ ಬಾ. ಟಾಟಾ ಎಸಿಗೆ ಹಾಕೊಂಡ್ ಬರ್ಬೇಕಾರೆ ಹಂಗೇನೆ ಒಂದಿಷ್ಟು ಹುಲ್ಲು ಹಾಕೊಂಡು ಬಂದು ಮಂತಕ್ಕೆ ತಗೊಂಬಂದು ಮಂತದಿಂದ ತಿರ್ಗಾ ತಗೊಂಡೋಗಿ ತೋಟಕ್ಕೆ ತೋಟಕ್ಕೆಲ್ಲ ಕಟ್ಬಿಟ್ಟು ಆಮೇಲೆ ಸಾಯಂಕಾಲ ಹಾಲು ಕರ್ದ್ಬಿಟ್ಟು ಡೈರಿಗೆ ಹಾಕ್ಬಿಟ್ಟು ಇದ್ ಮಾಡ್ಬೇಕಂದ್ರೆ ತಿರ್ಗಾ ಬೆಳಿಗ್ಗೆ ಎದ್ದೋಗ್ಬಿಟ್ಟು ತಿರ್ಗಾ ಹಾಲು ಕರ್ದ್ಬಿಟ್ಟು ಡೈರಿಗೆ ಹಾಕ್ಬೇಕಂತೆ. ಅಷ್ಟೊತ್ತಿಗೆ ನಾವು ಎಲ್ಲ ಮದುವೆ ಮುಗಿಸ್ಕೊಂಡು ಬಂದ್ಬಿಡ್ತೀವಿ. ಬಂದಾದ್ಮೇಲೆ ನೀನು ಮಾತಾಡು, ಅಲ್ಲಿಗೆ ಮಾತಾಡು. ಯಾರು ನೀವು? ದೊಡ್ಡಪ್ಪ ಹೋಗ್ಬಿಟ್ಟು ಸೀಮೆ ತಗೊಂಡು ಹಂಗೆ ಟಾಟಾ ಎಸಿ ತಗೊಂಡು ಒಂದು ಮಾತಾಡ್ಕೊಂಡು ಆಮೇಲೆ ಚೋಳದಿಂದ ಬರ್ಬೇಕಾರೆ ಹಾಕೊಂಡು ಹಂಗೆ ಹಗ್ಗ ತಗೊಂಡು ಬರ್ಬೇಕಾರೆ ನೀರು ಕುಡಿಯಕ್ಕೆ ತಣ್ಣಗಿರೋದು ಮಡಕೆ ತಗೊಂಡು ಹಂಗೆ ಬರ್ಬೇಕಾರೆ ಟಾಟಾ ಎಸಿಗೆ ಹಾಕೊಂಡ್ ಬಾ. ಟಾಟಾ ಎಸಿಗೆ ಹಾಕೊಂಡ್ ಬರ್ಬೇಕಾರೆ ಹಂಗೇನೆ ಒಂದಿಷ್ಟು ಹುಲ್ಲು ಹಾಕೊಂಡು ಬಂದು ಮಂತಕ್ಕೆ ಮಂತದಿಂದ ತಿರ್ಗಾ ತಗೊಂಡೋಗಿ ತೋಟಕ್ಕೆಲ್ಲ ಕಟ್ಬಿಟ್ಟು ಆಮೇಲೆ ಸಾಯಂಕಾಲ ಹಾಲು ಕರ್ದ್ಬಿಟ್ಟು ಡೈರಿಗೆ ಹಾಕ್ಬಿಟ್ಟು ಇದ್ ಮಾಡ್ಬೇಕಂದ್ರೆ ತಿರ್ಗಾ ಬೆಳಿಗ್ಗೆ ಎದ್ದೋಗ್ಬಿಟ್ಟು ತಿರ್ಗಾ ಹಾಲು ಕರ್ದ್ಬಿಟ್ಟು ಡೈರಿಗೆ ಹಾಕ್ಬೇಕಂತೆ. ಅಷ್ಟೊತ್ತಿಗೆ ನಾವು ಎಲ್ಲ ಮದುವೆ ಮುಗಿಸ್ಕೊಂಡು ಬಂದ್ಬಿಡ್ತೀವಿ. ಅದಾದ್ಮೇಲೆ ಮಾತಾಡು. ಒಂದೇ ಸಮಯ ನೀವು ಪಿಡಿಸ್ ಬಂದವ್ರು ಮಾತಾಡ್ದಂಗೆ ಮಾತಾಡಿದೆ. ಮತ್ತೆ ಅಲ್ಲ ನೋಡು, ಒಂದು ತಲೆನೋವು ಬಂದೈತಿ ಈಗಲೇ ಅದೇನಿಂದ. ನನಗೆ ಯಾರು ಇವೆಲ್ಲ ಸೀನಿಯರ್ಸ್ ಹಾಕಿದ್ದೀನಿ ನಾನು. ರಾತ್ರಿ ಕುಡಿದು ಬಿಡ್ತಾರಲ್ಲ ಕುಡಿದು ಈಗ ನಮ್ಮ ತಲೆ ತಿಂದು ಅದಕ್ಕೆ ಮಾತ್ರೆಗಳು ನುಂಗದ್ ನಾನು. ದೊಡ್ಡಪ್ಪ ಬೈತಾ ನೀನೇ ಮಾತಾಡು. ಅಲ್ಲ ದೊಡ್ಡಪ್ಪ ಎಲ್ಲಿದೀಯಾ? ಯಾರೋ ನಾನ್ ಲಕ್ಷ್ಮಿ ಮಗಳು. ರಾಂಗ್ ನಂಬರಿಗೆ ಮಾಡಿದ ನೋಡು ಲಕ್ಷ್ಮಮ್ಮ. ಇಲ್ಲ ಬಿಟ್ಬಿಟ್ಟಿದ್ದೀನಿ. ರಾಂಗ್ ನಂಬರಿಗೆ ಮಾಡಿದ್ರೆ ನೋಡು. ಅಲ್ಲ ದೊಡ್ಡಪ್ಪ ಬಿಟ್ಬಿಟ್ಟೆ ನಾನು. ದೊಡ್ಡಪ್ಪ ಬರ್ಬೇಕಾದ್ರೆ ಹಂಗೆ ಬೆಳಗ್ಗೆ ಹಾಲು ಕರ್ದ್ಬಿಟ್ಟು ಅದು ಎಷ್ಟು ಪಾಯಿಂಟ್ ನೋಡ್ಕೊಂಡು ಬುಕ್ ತಗೊಂಡೋಗಿ ಅದು ಎಷ್ಟು ಲೀಟರ್ ಆಗುತ್ತೆ ಅಂತ ಬರ್ಸ್ಕೊಂಡು ದುಡ್ಡು ಇಸ್ಕೊಂಡು ಹಾಗೆ ತುಮಕೂರ್ಗೆ ಹೋಗ್ಬಿಟ್ಟು ಬಾಕಿಟ್ಟು ಬೂಸನ್ನು ಮೊಸರು ಎಲ್ಲ ತಗೊಂಡು ಬರ್ಬೇಕಾರೆ ಹಂಗೆ ಆಟ ಮಾಡ್ಕೊಂಡು ಬಾ. ಬರ್ಬೇಕಾರೆ ಹಂಗೇನೆ ಕೋಳಿಗೆ ತಗೊಂಡು ಒಂದು ಕೋಳಿ ಕಟ್ ಮಾಡಿಸ್ಕೊಂಡು ಫಾರಂ ಕೋಳಿನ ಒಂದು ಬೈಲರ್ ಕೋಳಿನ ತಗೊಂಡು ಕಟ್ ಮಾಡಿಸ್ಕೊಂಡು ಬರ್ಬೇಕಾದ್ರೆ ಅಂತ ಅಂದ್ರೆ ಬೈಲರ್ ಕೋಳಿ ತಗೋ. ಬೈಲರ್ ಕೋಳಿ ಇಷ್ಟ ಆಗಿಲ್ಲ ಅಂತಂದ್ರೆ ಫಾರಂ ಕೋಳಿನ ತಗೋ. ಯಾವ್ದೋ ತಗೊಂಡು ಬರ್ಬೇಕಾರೆ ಫಾರಂ ಕೋಳಿನ ಮಟನ್ ಬೇರೆ ಹಾಕ್ಸ್ಕೊಂಡು ಕವರ್ಗೆ ಬಾ. ತಿರ್ಗಾ ಫ್ರೈ ಮಾಡಕ್ಕೆ ಬೈಲರ್ ಕೋಳಿ ತಗೊಂಡು ಅದನ್ನೆಲ್ಲ ಕಟ್ ಮಾಡಿಸ್ಕೊಂಡು ತಿರ್ಗಾ ಮೊಟ್ಟೆ ಅದು ಬೇರೆ ಹಾಕ್ಸ್ಕೊಂಡು ಬರ್ಬೇಕಾದ್ರೆ ಒಂದು ಚಿಕನ್ ಕಬಾಬ್ ಪ್ಯಾಕೆಟ್ ಚಿಕನ್ ಮಸಾಲಾ ಪ್ಯಾಕೆಟ್ ತಗೊಂಡು ಬರ್ಬೇಕಾದ್ರೆ ಇದ್ ಮಾಡ್ಕೊಂಡು ಗಾಡಿಗೆ ಬರ್ಬೇಕಾದ್ರೆ ಬಿದ್ದು ಕೈ ಕಾಲೆಲ್ಲ ಸಿಕ್ಬಿಟ್ಯಾ? ಹಂಗೆ ಬರ್ಬೇಕಾದ್ರೆ ಚಿಕನ್ ಮಸಾಲಾ ಪ್ಯಾಕೆಟ್ ತಗೊಂಡು ಒಂದು ಕಬಾಬ್ ಪ್ಯಾಕೆಟ್ ತಗೊಂಡು ರಾತ್ರಿ ನಿದ್ದೆ ಬಂತ ನಿಂಗೆ? ರಾತ್ರಿ ನಿದ್ದೆ ಬಂತ ನಿಂಗೆ? ಯಾಕೆ ನೆನ್ನೆ ಬಂದು ಬ್ರಾ ಎಲ್ಲ ಕಿತ್ತಾಕ್ ಹೋಗಿದ್ಯಲ್ಲ, ನಿನ್ಗೆ ಬಂದು ಕೊಡ್ಸ್ಬೇಕು ಅಂತ ಏನ್ ಗೊತ್ತಾಗಲ್ವ ನಿಂಗೆ? ರಾನಾ ನಾವಿಲ್ಲ ಇದು ತುಂಬಾ ಬೆಂಗಳೂರಿಗೆ ಹೋಯ್ತು. ಬೆಂಗಳೂರಿಗೆ ಬಂದ ಡ್ಯಾನ್ಸ್ ಆಡಕ್ ಬಂದಿದ್ದಲ್ಲ ಕ್ಲಬ್ಗೆ. ಕ್ಲಬ್ ಇಲ್ಲ ಇಲ್ಲ ಹೇಳಿ, ಯಾವ್ದೋ ರಾಂಗ್ ನಂಬರಿಗೆ ಮಾಡ್ತೀರಾ? ರೈಟ್ ನಂಬರ್ಗೆ ಮಾಡಿದ್ದೀನಿ. ಇಲ್ಲ ಇಲ್ಲ, ಯಾವ್ದೋ ರಾಂಗ್ ನಂಬರ್. ನಮ್ದು ಇದು ಬಳ್ಳಾಪುರ BN ನರಸಿಂಹರಾಜು ಲೇಟ್ ನರಸಿಯಪ್ಪ, ತುಮಕೂರು ತಾಲೂಕ್, ತುಮಕೂರು ಜಿಲ್ಲೆ. ರಾಂಗ್ ನಂಬರಿಗೆ ಮಾಡಿದ್ರು. ನಂಗೆ ರಾತ್ರಿ ಎಲ್ಲ ನೀನ್ ಡ್ಯಾನ್ಸ್ ಆಡ್ದಲ್ಲ ನನ್ನ ಜೊತೆಗೆ. ಯಾವ್ದಾವಲ್ಲ ಆಡಿದ್ರು ನೋಡಿ ಡ್ಯಾನ್ಸ್. ನಮ್ದು ನಾವಲ್ಲ, ನಾವು ಶಿವನ ದೇವ್ರಿ ಅಂತ ಮುದುರ್ಕ ಮನೆ ಕಂಡಿದ್ವಿ. ನಾವೆಲ್ಲ ಡ್ಯಾನ್ಸ್ ಆಡಕ್ ಅನ್ನೋದು ಯಾವ್ದೋ ಕನಿಷ್ಠನಾಗಿರ್ಬೇಕು ನೋಡಿ. ನಾವಿಲ್ಲ, ಖಂಡಿತ ಇಲ್ಲ. ಇಲ್ಲ ಖಂಡಿತ ಇದೆ. ಖಂಡಿತ ಇಲ್ಲ ಅಕ್ಕ, ಖಂಡಿತ ಇದೆ. ಫುಲ್ ಇದೆ ಬೆಳಿಗ್ಗೆ. ನೆನ್ನೆ ಬಂದು ಬ್ರಾ ಎಲ್ಲ ಕಿತ್ತಾಕ್ ಹೋಗಿದ್ಯಲ್ಲ, ನಿನ್ಗೆ ಬಂದು ಕೊಡ್ಸ್ಬೇಕು ಅಂತ ಏನ್ ಗೊತ್ತಾಗಲ್ವ ನಿಂಗೆ? ಅಲ್ಲ ಇದು ಅಕ್ಕ, ನಾವು ಯಾವ್ದೋ ನಂಬರಿಗೆ ಮಾಡಿದ್ರ ನೋಡಿ. ಇಲ್ಲ ನಾವು ನೋಡು ಯಾರಿಗೂ ಮಾಡಿಲ್ಲ. ಗೊತ್ತಾಯ್ತಾ? ನೀನು ನಮ್ಮ ಯಜಮಾನ್ರು BN ನರಸಿಂಹರಾಜು, ನಾನು ಎಳ್ಳೆ ಹೆಂಡತಿ ಅವ್ರಿಗೆ. ಇಲ್ಲಿ ರಾತ್ರಿ ಎಲ್ಲ
ಕರೆಕೆ ಅದು ಆಚೆ ಹಾಕ್ಯವ್ರ ನಿಮ್ಮ ಅವ್ನು ತುಳ್ಳಾಗಿರ್ಲಿ ಇಟ್ಬಾರ್ದು ಏನಕ್ಕೆ ಅಂದ್ರೆ ಸುಮ್ಮನೆ ಉಣ್ಣಾಕೆ ಕಳ್ತನ ಮಾಡ್ತೀವಿ. ಮರ ಕೊಡ್ತಿದ್ದೀವಿ, ಕಾಂಗ್ರೆಸ್ ಹೂವು ಕೊಡ್ತಿದ್ದೀವಿ, ಕಾಂಗ್ರೆಸ್ ಗಿಡದ ಹೂವು ಕೊಡ್ತಿದ್ದೀವಿ, ಕಾಂಗ್ರೆಸ್ ಗಿಡ ಕೊಡ್ತೀವಿ, ನುಗ್ಗೆಕಾಯಿ ಕೊಡ್ತೀವಿ, ನುಗ್ಗೆಕಾಯಿ ಮರ ಕೊಡ್ತೀವಿ, ಕದ ಕಿಟಕಿ ವಾಸ್ಕಲ್ಲು ಏನು ಬೇಕು ಮಾಡಿಸ್ಕೊಂಡು, ಡೈನಿಂಗ್ ಟೇಬಲ್ಲು, ಮಂಚ, ದಿವಾನ್ ಕಾಟು, ಏನು ಬೇಕು ಹೇಳು, ಡೈನಿಂಗ್ ಟೇಬಲ್ ಏನೇನು ಬೇಕು ನಿನಗೆ, ಫಿಶ್ ಟ್ಯಾಂಕು ಎಲ್ಲ ಮಾಡ್ತೀವಿ ಅದ್ರಾಗೆ. ಗೊತ್ತಾ ನಾವು ಟೀಪ ಎಲ್ಲ ಮಾಡ್ಬೋದು. ಗೊಂಬೆಗಳು, ಒಳ್ಳೊಳ್ಳೆ ಶೋ ಗೊಂಬೆಗಳು. ಏನ್ ಇದು ಕರ್ಮ ಇದು ನಮ್ಮನ್ನ ನಾವೇನ್ ಈ ಬಲಗಡಿಗೆ ದೇವ ಕೊಡಲ್ಲ ನಮ್ಗೆ ಸ್ವಾಮಿ ಹೇಳಪ್ಪ, ಯಾವ ಹಾಸ್ಪಿಟ್ಲಿಗೆ ಸೇರಿದ್ ಹೇಳಿ, ನಾನು ಅಲ್ಲಿಗೆ ಬಂದ್ಬಿಡ್ತೀನಿ. ಮಗ ಯಾರು ತಿಕ್ಲ ಆಸ್ಪತ್ರೆ ಮಗ, ಇವ್ರು ಎಲ್ಲ ತಿಕ್ಲಿ ಹಿಡಿದಿರೋ, ನನ್ನ ತಿಕ್ಲಿ ಹಿಡಿಸ್ತಾರೆ. ಯಾಕೋ ಎಲ್ಲ ತಿಕ್ಲಿಗಳು ಇವ್ರು. ನನಗೂ ಯಾಕೋ ಅಲ್ಲೇ ತಿಕ್ಲಿ ಹೆಂಗ್ ಕಾಣ್ತೈತಿ. ಸ್ವಾಮಿ ಇನ್ನ ಮಕ್ಳು ಸಿಕ್ಕವ್ ಸ್ವಾಮಿ, ನಮ್ಗೆ ತಲೆ ಕೆಡಿಸ್ಬೇಡಿ, ಕೈ ಮುಗಿತೀನಿ, ನಮ್ಗೆ ಫೋನ್ ಮಾಡ್ಬೇಡಿ. ಇನ್ನ ಚಿಕ್ಕ ಮಕ್ಳು ಮದುವೆ ಮಾಡ್ಬೇಕು, ಖಂಡಿತ ಫೋನ್ ಮಾಡ್ಬೇಡಿ. ಅಲ್ಲೇ ತಿಕ್ಲಿ ಹೆಂಗ್ ಆಗುತ್ತೆ ನನಗೂ. ಸ್ವಾಮಿ ನಾನು ತಿಕ್ಲಿ ಹಾಕಿಲ್ಲ, ಮೊದ್ಲು ಕಮ್ಮಿ ಮಾಡ್ಬಿಡಿ ಸ್ವಾಮಿ, ಯಾಕೋ BP ರೈಸ್ ಆಗ್ತಾ ಇತ್ತು ನಂಗೆ. ಅಲ್ಲ ಬೆಳಗಿಂದ 5 ಗಂಟೆಗೆ ಯಾಕೆ ಹಿಂಗಾಡ್ತಿದ್ಯಾ ನೀನು? ಅಯ್ಯೋ ನಮ್ ಬಲಗಡೆಗೆ ಕಡಿಮೆ ಸ್ವಾಮಿ ಇಲ್ಲ ಆಮೇಲೆ. ಏನ್ ಮಾಡೋದು ನಮಗೂ ಅಲ್ಲೇ ಯಾಕೋ ಉದ್ಯೋಗ ಬಡ್ಕಂತ ಇದು. ಯಾಕಣ್ಣ ಅವ್ರ ಯಾರು ಪಕ್ಕ ಇರೋದ್ ಒಂದ್ ಸ್ವಲ್ಪ ಗಡಿ ಕೆಲ ಕಳಿಸ್ತ. ಎಲ್ಲಿ ಯಾವ ಹಾಸ್ಪಿಟ್ಲಲ್ಲಿ ಇರೋದು ನೀವು? ಅಣ್ಣ ಯಾವ ಹಾಸ್ಪಿಟ್ಲಲ್ಲಿ ಇರೋದು? ನಾನು ವಿಧಾನಸೌಧದಲ್ಲಿ ಇರೋದು. ನನ್ ಮಗ ಕೊಟ್ಟ ನಂಬರ್ ತಾಯಿನಾಯ್ತು ಅವ್ರಿಗೆ. ನಾನು ವಿಧಾನಸೌಧದಲ್ಲಿ ಇನ್ನು ಮನೆ ಕಂಡಿದ್ದೀನಿ. ಬಾಕ್ಲಿಗೆ ನೀರೆಲ್ಲ ಹಾಕಿ ರಂಗೋಲಿ ಎಲ್ಲ ಬಿಟ್ಟವ್ರೆ ವಿಧಾನಸೌಧಕ್ಕೆ. ಓಹೋ ಅಲ್ಲ ಮಗ, ಇದು ಸೀನಿಯರ್ ತಿಕ್ಲೂರು ಅದು ಸಂಸಾರನ ಬಿಟ್ಟಿಲ್ಲ ಅಂದ್ರೆ ಅದು ಮನೆಗಿನಿಂದ ಆಚೆ ಇಟ್ಸೋಣ ಆಗ್ತಾರೆ. ಅಣ್ಣ ರಮೇಶ್ ರಾತ್ರಿ ಕರೆಂಟ್ ಇಲ್ಲ ಕಂಗಣ ನಮ್ಮ ಮನೆಗೆ. ವಿಧಾನಸೌಧದಲ್ಲಿ ನಮ್ಮ ಮನೆ ವಿಧಾನಸೌಧ ಈಗ ವಿಧಾನಸೌಧದಲ್ಲಿ ಮನೆನಾ? ನಮ್ಮ ಮನೆ ವಿಧಾನಸೌಧ ಕಣ ಮಗ. ಯಾರು ತಿಕ್ಲ ಆಸ್ಪತ್ರೆ ಮಗ, ಇವ್ರು ಎಲ್ಲ ತಿಕ್ಲಿ ಹಿಡಿದಿರೋ, ನನ್ನ ತಿಕ್ಲಿ ಹಿಡಿಸ್ತಾರೆ. ಯಾಕೋ ಎಲ್ಲ ತಿಕ್ಲಿಗಳು ಇವ್ರು. ಅಲ್ಲಿ ಬಾಂಬೆಲಿ ಐತಲ್ಲ ವಿಧಾನಸೌಧ. ಸರಂಗಿ ಗಿಡ, ಪರಂಗಿ ಗಿಡ ವಿಧಾನಸೌಧ ಪಕ್ಕ ನಮ್ದು ಹಿಂದ್ಗಡೆದೆ ಎಲ್ಲ ನಮ್ದೇನೆ ಅದು. ಖಂಡಿತ ಖಂಡಿತ ನನಗೂ ಹುಚ್ಚಿಡಿತೈತೆ. ಯಾಕಣ್ಣ ಚಿಕ್ಲಿಡು ಸರ್ಕಳ ಮಗ, ಯಾಕಣ್ಣ ಹಿಂಗಾಡ್ತಿದ್ಯಾ? ಪರಕೆ ಕಸ ಗುಡ್ಸ ಪರಕೆ ತಗೊಂಬತ್ತಾರ ನಮ್ಮ ಮನೆಗೆ, ಅದಕ್ಕೆ ಖಂಡಿತ ಮಾಡ್ಬೇಡಿ. ಅಲ್ಲ ಖಂಡಿತ ಮಾಡಲ್ಲ ಅಣ್ಣ. ಏನ್ ಟ್ರಕ್ಕಿದ್ ನೀವು? ಯಾಕೋ ತಲೆ ಸುತ್ತಾಗುತ್ತೆ, ಪಕ್ಕ ಪಕ್ಕ ನಗಾಗ್ತೈತಿ. ಮಧ್ಯಾಹ್ನ 3 ಗಂಟೆ ಆದ್ರೂ ಮನೆ ಕಂಡಿದ್ದೀರಲ್ಲ ನೀವು, ನಿಮ್ಗೇನ್ ಬುದ್ಧಿ ಐತಾ ಇಲ್ವಾ? ಇನ್ನು ಎಲ್ಲ ಇನ್ನು ಗೂಡಿಸ್ಕೊಂಡ್ ಅಲ್ಲೇ ಇದು ಈರೆಕ್ಕಿ ತಲೆ ಎಕ್ತಿದಲ್ಲ, ಈಚ್ಕಂಗ್ ಇಕ್ಕಿಂಗ್ ಕುಂತವ್ರೆಲ್ಲ ನಮ್ಮ ಇದ್ರಾಗ ಗಟ್ಟಿ ಒಳಗೆ. ಒಬ್ರು ಈಚಿಗೆ ತಲೆ ತೋರಿಸ್ತಾ ಇಲ್ಲ ಕೊರೆಗೆ. 3 ಗಂಟೆ ಆಯ್ತು ಅಲ್ಲೇ ನಿಮ್ಗೆ ಹೋಗ. ಬೆಳಿಗ್ಗೆನೆ ಇವಾಗ ಇನ್ನು ಬಾಲ ನಮ್ಗೆ ಯಾಕೆ ಕರ್ಮ, ಯಾಕೆ ಅಡಿಕಿದ್ದೆ ಮಗ, ಯಾಕೆ ಅಡಿಕಿದ್ದೆ ನಾನು? ಅಣ್ಣ 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 ಓ ಈಗ ಬೆಳಿಗ್ಗೆ 6 ಗಂಟೆನಣ್ಣ. ಹಲೋ
6 ಅದೆಷ್ಟು ಹೇಳಿದ್ ಮರ್ತೇ ಹೋಯ್ತು. 6 ಗಂಟೆ ಆಗೈತಿ. 6 ಗಂಟೆ ಮೇಲೆ ಆಯ್ತು ಅಣ್ಣ ನಮ್ಮನೆ ತಾವ್ ಇನ್ನು 3 ಗಂಟೆ ಅಣ್ಣ ಮಧ್ಯಾಹ್ನ ಈಗ. ಕಂಪ್ಲೇಂಟ್ ಕೊಟ್ಬಿಡು. ಹಿಂಗ್ ಮಾಡೋದೇನೆ ಅಂತ ಯಾರಿಗ ಯಾವ ಊರ ಒಂದು ಯಾರ್ದು? ಹಂಗ್ ಮಾಡಿ ಮಗ ಕೊಟ್ಟಿರೋರು ಬಳ್ಳಾಪುರ ನರಸಿಂಹರಾಜು BN. ಓಯ್ ನಿಮ್ಮಂತು ನಾನೇ. ನೀನೇ ಅಲ್ವಾ? ನಾನು ಲಲ್ಲಿ. ಅಯ್ಯೋ ಅಯ್ಯೋ ನಿಮ್ಮ ಇನ್ನ ಬದುಕಿದ್ಯಾ? ಅಲ್ಲ, ಈಗ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಆತರ ಅದು ಸರಿನಾ ತಪ್ಪ ನೀನೇ ಹೇಳು. ನನ್ಗ್ ಮದ್ವೆ ಮಾಡ್ದೆ, ಮಕ್ಳು ಮಾಡ್ಕೊಂಡೆ, ನನ್ ಕೈ ಬಿಟ್ಟು ಹೊರಟೋಗಿದ್ಯಾ ಅಲ್ವಾ? ಇಲ್ಲ ಹ್ಞೂ ಅಂತೂ ಅಪ್ಪ ನಿಜ, ಸುಮ್ನೆ ಇಲ್ಲ. ನಾವು ಶ್ರೀರಾಮ ಇದ್ದಂಗೆ. ಅದಕ್ಕೆ ಈಗ ಅಲೋ, ಈಗ ನನ್ಗಿಬ್ರು ಲವ್ ಮಾಡ್ತಾವ್ರ ಹುಡುಗರು. ನೀನೇ ಮುಂದೆ ನಿಂತು ಮದುವೆ ಮಾಡಿಸ್ಬೇಕು ನಮ್ಗೆ. ಅಯ್ಯೋ 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 ನೀನ್ ತಾಯಿನ ಹಾಕ್ಯ. ಹಿಂಗೂ ಐತರ ಪ್ರಪಂಚ. ಇಬ್ಬರನ್ನ ಇದನ್ನ ಅಯ್ಯಪ್ಪ ಶಿವ ಪರಮಾತ್ಮ ಯಾಕಪ್ಪ ಇಂಥವ್ರನ್ನೆಲ್ಲ ಭೂಮಿ ಮಾಡಿ ಭಗವಂತ. ಇನ್ನ ಶಿವಕುಮಾರ ಸ್ವಾಮೀಜಿಯವರು ಇನ್ನ 10 ವರ್ಷ ಇದ್ರೆ ಇನ್ನ ಎಷ್ಟು ಜನಕ್ಕೆ ಅನ್ನದಾತರ ಆಗಾರು. ಇವರು ಬಾಲಗಂಗಾಧರನಾಥ ಸ್ವಾಮಿಗಳಿದ್ರೆ ಎಷ್ಟು ಜನಕ್ಕೆ ಊಟ ಹಾಕೋರು, ವಸತಿ ಕೊಡೋರು. ಇವಳು ನಾನ್ ಬಿಟ್ರೆ ಅವ್ರು ಬಿಟ್ರೆ ಅವ್ರ್ಯಾರು ಅನ್ನಂಗೆ. ಏನಮ್ಮ ನಿಂದು ಅಕ್ಕ, ನಿನ್ ಮಾತಿನ ಕತೆ ಪ್ರಪಂಚದಾಗ ಯಾರು ಹಿಂಗ್ ಕೇಳಲ್ಲ ಅಂತ ಮಾತು ಹೇಳ್ತೀಯಲ್ಲ ನೀನು. ಈಗ ಅವ್ನಿಗೆ ಮದ್ವೆ ಮಾಡಿದ್ರೆ ಇವ್ನಿಗೆ ಬೇಜಾರು, ಇವನ್ ಜೊತೆ ಮದ್ವೆ ಆದ್ರೆ ಅವನಿಗೆ ಬೇಜಾರು. ಅದಕ್ಕೆ ನೋಡು, ನೀನೇ ಯಾವ್ದಾರ ಒಂದ್ ದೇವಸ್ಥಾನ ಕರ್ಕೊಂಡೋಗಿ ಅವ್ರ ಇಬ್ರು ಕೈಲೂ ತಾಳಿ ಕಟ್ಟಿಸ್ಬಿಡು, ನಂಗೊಂದ್ ಜೀವನ ಕೊಡು. ನಾನು ಇಬ್ರು ಜೊತೆ ಆರಾಮಾಗಿ ಇರ್ತೀನಿ, ನೀನ್ ಆರಾಮಾಗಿ ನೀನ್ ಎಲ್ಲನ್ನ ಇರು. ನಿನ್ ಮಗ ಹೆಂಗೈತೆ ಅನ್ನೋದ್ ನೋಡಿಲ್ಲ ನೀನ್ ಕೆಲವೇ ದಿನದಲ್ಲಿ ನೀನ್ ನುಣ್ಣಗ್ ಹಾಳಾಗೋಕೆ ನಮ್ಮ ಶ್ರೀರಾಮಚಂದ್ರಗಿನ್ನ ಒಂದ್ ಕೈ ಮೇಲ್ ನಾನು. ಅದಕ್ಕೆ ನೋಡು, ಈಗ ನನ್ಗೆ ಅವೆಲ್ಲ ಬೇಡ ರೀ. ನನಗೆ ನೋಡು, ಅವತ್ತು ನಂಗ್ ಮಗು ಹುಟ್ಟಿಸಿದ್ಯಾ, ನಿನ್ಗೂ ಒಂದ್ ಬೆಲೆ ಕೊಟ್ಟಿದ್ದೀನಿ ಇಲ್ಲಿವರೆಗೂ. ನೀನು ಯಾವತ್ತನ ಒಂದ್ ಒಳ್ಳೆ ದಿನ ನೋಡಿ ಗಳಿಗೆ ಹೇಳಿ ಅವ್ರಿಬ್ರು ಹುಡುಗರ್ನಾಗ ಪರಿಚಯ ಮಾಡ್ಕೊಡ್ತೀನಿ. ಗಂಡನಂಗ್ ನೀನೇ ಮುಂದೆ ನಿಂತ್ಕೊಂಡು ನನಗ್ ಮದುವೆ ಮಾಡಿಸ್ಬೇಕು ಅವ್ರಿಬ್ರು ಕೈಲು. ನೀನೇ ಗಂಡ ಆಗಿ ನೀನೇ. ಆಯ್ತು, ನಾಳೆ ಎಲ್ಲಾ ಸ್ನಾನ ಮಾಡ್ಕೊಂಡ್ಬಿಟ್ಟು ಅವ್ರು ಕರ್ಕೊಂಡು ನಂದಿ ಬೆಟ್ಟಕ್ಕೆ ಬರ್ರಿ. ನಂದಿ ಬೆಟ್ಟಕ್ಕೆ ಬರ್ರಿ, 3 ಸರಿಯಾಗಿ ಮಾಡ್ತೀನಿ ಮದ್ವೆ. ಏನ್ ಇದುವರೆಗೂ ಮಾಡಿರೋ ಸಾಕು, ಮಾಡಿ ಮಾಡಿ ನನಗೊಂದ್ ಮಗು ಕೊಟ್ಟು ಹಾಳು ಮಾಡೋಗಿದ್ ಇನ್ನ ಮಾಡ್ತೀಯಾ? ಸರಿಯಾಗಿ ಮದ್ವೆ ಮಾಡ್ತೀನಿ. ಏನಿಲ್ಲ, ಇನ್ ಜೀವಮಾನದಾಗೆ ಯಾರು ಮಾಡಿರಬಾರ್ದು. 3 ತಗೊಂಡೋಗಿ ಅಲ್ಲಿಂದ ಕೆಳಗೆ ಹೋಗ್ಬಿಡ್ತೀನಿ. ಯಾಕೆ ಅಂದ್ರೆ ನಾನು ಚೆನ್ನಾಗಿರೋದ್ ನಿನ್ಗೆ ಇಷ್ಟ ಇಲ್ವಾ? ನಿಮ್ಮಂತವ್ರ ಬುದ್ಧಿನೇ ಪ್ರಪಂಚ ಕಲಿತಾರೆ ಅಂತ ಲೌಡಿ. ಯಾಕೆ ಕಲಿತಾರೆ ಅಂದ್ರೆ ನೀನ್ ನನ್ ಮೋಸ ಮಾಡೋಗ್ಲಿಲ್ವಾ? ಬಾಯಿ ನಿನ್ನಂತೂ ಇರೋದ್ಕಿನ್ನ ಹೊರಗೆ ಹೋದ್ರೆ ಮುಂದಿನ ಹೆಣ್ಮಕ್ಳು ಚೆನ್ನಾಗಿರ್ತಾರೆ ನೋಡು. ಅಲೋ ಆಗ್ಬಿಟ್ರೆ ಮಕ್ಳು ಬೈತಾವ ನಿನ್ನ. ಶುಭೋದಯ ಕಣಪ್ಪ. ಇವತ್ತು ಅಮಾವಾಸ್ಯೆ. ಯಾವ ಕಡೆ ನೀವು? ನಾವು ಕಾರವಾರ. ಅದೇ ಇದು ಸುರಂಗ ಮಾರ್ಗದಾಗ ಟ್ರೈನ್ ಹೋಗುತ್ತೆ ಅಂತಾರಲ್ಲ. ಸುರಂಗ ಮಾರ್ಗದಾಗ ಎಲ್ಲಿ? ರಾತ್ರಿ ಹೊತ್ತಾ? ಅಲ್ಲ, ಇದು ಸುರಂಗ ಮಾರ್ಗದಾಗ ಟ್ರೈನ್ ಹೋಗುತ್ತೆ ಅಂತ ಅಂದ್ರು ಕಾರವಾರದಾಗ. ನಾವು ಬಂಡೆಕೋರದು ಟ್ರೈನ್ ಹೋಗಂಗ್ ಮಾಡ್ಯಾವ್ರಿ ಅಂತ ಅಂದ್ರು. ಹೌದಾ? ಅವೆಲ್ಲ ಇರ್ಲಿ. ಸುರಂಗ ಮಾರ್ಗದಲ್ಲಿ ರಾತ್ರಿ ಹೊತ್ತು ಸುರಂಗ ಮಾರ್ಗದಾಗ ನೀನ್ ನೋಡ್ಸು. ಆಯ್ತಾ? ಇವತ್ತು ಕಠಿಣ ಅಮಾವಾಸ್ಯೆ. ನಿನಗೆ ಗ್ರಹಣ. ಎಲ್ಲೂ ಮನೆಯಿಂದ ಈಚೆ ಬರ್ಬೇಡ. ಗರಿಕೆ ಹುಲ್ಲು ತಗೊಂಡೋಗಿ ಮನೆಗೆ ಆಹಾರ ಪದಾರ್ಥಕ್ಕೆ ನೀರಿಗೆಲ್ಲ ಹಾಕಿ. ಗೊತ್ತಾಯ್ತಾ? ಯಾರು ಹೇಳಿ ನೀವು? ನಾನು ಯಾರನ್ನಾಗ್ಲಿ ನಾನು ನಿನ್ಗೆ ಒಳ್ಳೇದ್ ಮಾಡಕ್ ಹೇಳಕ್ ಬಂದಿರೋದು. ಒಳ್ಳೇದ್ ಮಾಡತಕ್ಕ ಒಂದು ಪೈಸದ್ದು ಒಳ್ಳೇದಾಗಿಲ್ಲ ಸ್ವಾಮಿ. ಯಾಕೆ ಸುಮ್ನೆ ನಮ್ಗೆ ಫೋನ್ ಮಾಡ್ತೀರಾ? ಅವ್ರು ಯಾರೋ ನಿಂಗೆ ಬೇರೆ ಮೋಸ ಮಾಡಿರ್ಬೋದು. ನಾನು ಆತರ ಅಲ್ಲ. ನಾನು ಆತರದನ್ನೆಲ್ಲ. ದುಡ್ಡು ನಾವು ಕೇಳೋದೇ ಇಲ್ಲ. ದುಡ್ಡು ಕೇಳಲ್ಲ, ಕಾಸು ಕೇಳಲ್ಲ, ನಿನ್ನ ಹತ್ರ ಅಕ್ಕಿ ಕೇಳಲ್ಲ, ಬಟ್ಟೆ ಕೇಳಲ್ಲ. ಗೊತ್ತಾಯ್ತಾ? ನನ್ ಮೊಬೈಲ್ ಅಲ್ಲಿ ನಾನೇ ಕರೆನ್ಸಿ ಹಾಕ್ಸ್ಕೊಂಡು ನಿಮ್ಮಂತ ಭಕ್ತಾದಿಗಳಿಗೆ ನಾನೇ ಫೋನ್ ಮಾಡೋದು. ಗೊತ್ತಾಯ್ತೇನಪ್ಪ? ಟ್ರೈನ್ ಓಡ್ಸಕ್ ಬರಲ್ವ ನಿಂಗೆ? ಟ್ರೈನ್ ಓಡ್ಸಕ್ ಬರಲ್ಲ. ಇದು 2 ಚಕ್ರದ ಗಾಡಿ ಓಡಿಸ್ತೀನಿ, ಕಾರು ಓಡ್ಸಕ್ ಬರಲ್ಲ. ಏನು ಬರಲ್ಲ. ಇರ್ಲಿ, ಟ್ರೈನ್ ಓಡ್ಸೋದು ಕಲ್ಸನ. ಯಾವ ಫ್ರೀ ಇದ್ದಾಗ ಬಾ. ಆಯ್ತೇನಪ್ಪ? ಆಯ್ತು.
ಈಗ ಕಠಿಣ ಅಮಾವಾಸ್ಯೆ ಇವತ್ತು 2020 ಕೊನೆಯ ಹಾ ಕಾರ್ತಿಕ ಸೋಮವಾರ ಅಮಾವಾಸ್ಯೆ ಗ್ರಹಣ 3 ಬಂದಿದೆ ಇವತ್ತು. ನೀನ್ ಎಲ್ಲಾನ ಹೋಗಿ ಒಂದಿಷ್ಟು ಗರ್ಕೆ ಹೋಗಿ ತಗೊಂಬಂದು ನಿಮ್ ಮನೇಲಿರೋ ಪದಾರ್ಥಕ್ಕೆಲ್ಲ ಹಾಕ್ಬಿಡು. ಆಯ್ತು ಸ್ವಾಮಿ. ಹಾಕ್ಬಿಟ್ಟಿ ಹಾ ಈಗ ಬೆಳಗ್ಗೆ ಎದ್ದ ತಕ್ಷಣ ಅಲ್ಲಿ ಎದ್ದಿದ್ದೀನಿ. ಎದ್ದಿದ್ಯಾ? ಹ್ಮ್ ಈಗ ಒಂದ್ ಕರ್ಪೂರ ತಗೊಳಪ್ಪ, ಒಂದ್ ಕರ್ಪೂರ ಒಂದ್ ಬೆಂಕಿಪಟ್ಟಣ ತಗೊಳಪ್ಪ. ಮಗ ತಗೊಂಡಿಲ್ಲ. ನಾನ್ ಹೇಳ್ದಷ್ಟು ಮಾಡ್ಬೇಕು, ತರಲೆ ಮಾತಾಡ್ರೆ ಕಟ್ ಮಾಡ್ತೀನಿ ನಾನು ಅಷ್ಟೇನೆ. ನಿಮ್ ಮನೆ ಮುಂದೆ ಹಳ್ಳಿ ಮರ ಆಯ್ತಾ ಎಲ್ಲಾನ? ಓ ಹಳ್ಳಿ ಮರ ಮಸಾದಂಗ. ಒಂದೇ ಒಂದ್ ಕರ್ಪೂರ ಒಂದ್ ಬೆಂಕಿಪಟ್ಟಣ ತಗೊಳಪ್ಪ. ದೂರ ಆಯ್ತಾ? ನಾನು ಹೇಳ್ದೆ ಅಷ್ಟೇ ಕೇಳ್ಬೇಕು, ನೀನ್ ಜಾಸ್ತಿ ನನ್ನ ಹತ್ರ ಮಕನನ ತೊಳಿ ತಿಕನನ ತೊಳಿ ಹೇಳ್ದಷ್ಟು ಕೇಳು ಜಲ್ದಿ. ನನಗೆ ಇನ್ನೊಂತವ್ರು ಭಕ್ತಾದಿಗಳು ಜಾಸ್ತಿ ಇದಾರೆ. ಹಳ್ಳಿ ಮರ ನಿಮ್ಮನೆ ದೂರ ಇದ್ಯಾ? ಇಲ್ಲ ಹತ್ರನೇ, ಇಲ್ಲೇ ಪಕ್ಕನೆ. ಕರ್ಪೂರ ಬೆಂಕಿಪಟ್ಟಣ. ಹಳ್ಳಿ ಮರ ಹತ್ರ ಹೋಗು. ಗಳಿಗಿರ್ತೀನಿ. ನಾನು ಹೇಳದ್ಮೇಲೆ ಕೆಳಕಿಕ್ಕು. ಹಾ ಕರ್ಪೂರ ತಗೊಂಡು ಸೂರ್ಯಂಗೆ 3 ಸರಿ ನೀಳ್ಸು. ಎಲ್ಲಿಗೆ? ಸರಿ ಕೇಳಿಸ್ಕೊಳಪ್ಪ ನೀನು. ಹಾ ಕರ್ಪೂರನ ಕೈಲಿ ಹಿಡ್ಕೊಂಡು ಸೂರ್ಯಂಗೆ 3 ಸರಿ ನೀಳ್ಸು ಮೇಲಿಂದ ಕೆಳಿಕೆ. ಬೇಡ್ಕೋ ದೇವ್ರ ಹತ್ರ ಬೇಡ್ಕೋ. ಅಮಾವಾಸ್ಯೆ ಸೂರ್ಯ ಗ್ರಹಣ 20ನೇ ಗ್ರಹಣ ಕಾಪಾಡು ಪರಮ. ದೂರ ಆಯ್ತಾ? ನಾನು ಹೇಳ್ದೆ ಅಷ್ಟೇ ಕೇಳ್ಬೇಕು, ನೀನ್ ಜಾಸ್ತಿ ನನ್ನ ಹತ್ರ ಮಕನನ ತೊಳಿ ತಿಕನನ ತೊಳಿ ಹೇಳ್ದಷ್ಟು ಕೇಳು ಜಲ್ದಿ. ಒಳ್ಳೇದ್ ಮಾಡು ಅಂತ ಕೇಳಿದೀನಿ ಸ್ವಾಮಿ. 3 ಸರಿ ನೀಳ್ಸ್ತಾ? ಹಾ ಆ ಹಳ್ಳಿ ಮರದ ಹತ್ರ ಇಕ್ಕಿ ಒಂದ್ ಕರ್ಪೂರ ಹಚ್ಚು. ಹಚ್ಚಿದೆ ಸ್ವಾಮಿ. ಹಚ್ಚದ? ಈಗ ಕೇಳ್ಕೊ, ನನ್ಗೆ ಯಾರ್ಯಾರು ಕೆಟ್ಟದ್ ಮಾಡ್ತಾವ್ರೆ, ನನ್ಗೆ ಯಾರ್ಯಾರು ದೂರ ಆಯ್ತಾ? ನಾನು ಹೇಳ್ದೆ ಅಷ್ಟೇ ಕೇಳ್ಬೇಕು, ನೀನ್ ಜಾಸ್ತಿ ನನ್ನ ಹತ್ರ ಮಕನನ ತೊಳಿ ತಿಕನನ ತೊಳಿ ಹೇಳ್ದಷ್ಟು ಕೇಳು ಜಲ್ದಿ. ನನ್ಗೆ ಯಾರ್ಯಾರು ಕೆಟ್ಟದ್ ಮಾಡ್ತಾವ್ರೆ ಅವ್ರೆಲ್ಲಾ ಕರ್ಪೂರ ಉರ್ದೋಗ್ಲಪ್ಪ, ನಮ್ಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೋ. ಜೋರಾಗಿ ಬೇಡ್ಕೋ, ನಾನು ಕೇಳಿಸ್ಬೇಕು. ನಮ್ಗೆ ಯಾರ್ಯಾರು ಕೆಟ್ಟದ್ ಮಾಡವ್ರಿ ಅವ್ರೆಲ್ಲ ಕರ್ಪೂರ ಉರ್ದೋಗ್ಲಿ, ನಮ್ಗೆ ದುಡ್ಡು ಕೊಡೋದ್ರಲ್ಲಿ ಕೊಡ್ಲಿ. ದುಡ್ಡು ಕೊಡೋರೆಲ್ಲ ಕೊಡ್ಲಿ, ನಾನು ಒಳ್ಳೆ ಸ್ಥಾನಮಾನ ಕೇರ್ಲಿ ಅಂತ ಕೇಳ್ಕೊ. ಒಳ್ಳೆ ಸ್ನಾನ ದೂರ ಆಯ್ತಾ? ನಾನು ಹೇಳ್ದೆ ಅಷ್ಟೇ ಕೇಳ್ಬೇಕು, ನೀನ್ ಜಾಸ್ತಿ ನನ್ನ ಹತ್ರ ಮಕನನ ತೊಳಿ ತಿಕನನ ತೊಳಿ ಹೇಳ್ದಷ್ಟು ಕೇಳು ಜಲ್ದಿ. ನನಗೆ ಇನ್ನೊಂತವ್ರು ಭಕ್ತಾದಿಗಳು ಜಾಸ್ತಿ ಇದಾರೆ. ಕೇಳ್ಕೊಂಡ? ಯಾವ ಕಡೆ ನೀವು? ನಾವು ಕಾರವಾರ. ಅದೇ ಇದು ಸುರಂಗ ಮಾರ್ಗದಾಗ ಟ್ರೈನ್ ಹೋಗುತ್ತೆ ಅಂತಾರಲ್ಲ? ಸುರಂಗ ಮಾರ್ಗದಾಗ ಎಲ್ಲಿ? ರಾತ್ರಿ ಹೊತ್ತಾ? ಅಲ್ಲ, ಇದು ಸುರಂಗ ಮಾರ್ಗದಾಗ ಟ್ರೈನ್ ಹೋಗುತ್ತೆ ಅಂತ ಅಂದ್ರು ಕಾರವಾರದಾಗ. ಇಲ್ಲ, ನಾವು ಬಂಡೆಕೋರದು ಟ್ರೈನ್ ಹೋಗಂಗ್ ಮಾಡ್ಯಾವ್ರಿ ಅಂತ ಅಂದ್ರು. ಹೌದಾ? ಅವೆಲ್ಲ ಇರ್ಲಿ. ಸುರಂಗ ಮಾರ್ಗದಲ್ಲಿ ರಾತ್ರಿ ಹೊತ್ತು ನೀನ್ ಸುರಂಗ ಮಾರ್ಗದಾಗ ನೀನ್ ಓಡ್ಸು. ಡ್ರೈವಿಂಗ್ ಬರಲ್ಲ? ಆಯ್ತು, ಕಲ್ಸ್ಕೊಡೋಣ. ಡ್ರೈವಿಂಗ್ ಸ್ಕೂಲಿಗೆ ಬಾ. ಟ್ರೈನ್ ಓಡ್ಸಕ್ ಬರಲ್ವ ನಿಂಗೆ? ಟ್ರೈನ್ ಓಡ್ಸಕ್ ಬರಲ್ಲ. ಇದು 2 ಚಕ್ರದ ಗಾಡಿ ಓಡಿಸ್ತೀನಿ, ಕಾರು ಓಡ್ಸಕ್ ಬರಲ್ಲ. ಏನು ಬರಲ್ಲ. ಇರ್ಲಿ, ಟ್ರೈನ್ ಓಡ್ಸೋದು ಕಲ್ಸನ. ಯಾವ ಫ್ರೀ ಇದ್ದಾಗ ಬಾ, ಆಯ್ತೇನಪ್ಪ? ಆಯ್ತು. ನೀವು ನಮ್ಮ ಯಜಮಾನ್ರ ಫೋನ್ ಯಾಕೆ ನೀನ್ ತಗೊಂಡಿದ್ದೆ? ನಿನ್ ಬಾಯಿಗೆ ಮಣ್ಣಾಕ ಲೋಪರ್ ಸೋಳೆ ಮಗ್ನೆ. ನಿಮ್ಮ ಕುಡುಕ್ ಮುಂದೆ ನನ್ ನಂಬರ್ ನಂದೇ, ನನ್ 161. ನಿಮ್ಮ 7 ಮೀಟ್ರಿಗೆ ಹುಟ್ಟಿದೆ, ಕುಡ್ದು ಬಿಡ್ತಾರೆ. ಯಾರು ಇಟ್ಕೊಂಡ್ ಮಾಡ್ತೀರಾ ಅಣ್ಣ? ಓ ನರಸಿಂಹಣ್ಣ, ಅಲ್ಕ ಮತ್ ಮಾತಾಡ್ಬಾರ್ದು. ಏನ್ ಕಣ? ಮತ್ ನನಗೆ ಫೋನ್ ಮಾಡಿ ಏನ್ ಮಾತಾಡೋದ್ ನೀನು ಯಾರಿಗೇ ಆಗ್ಲಿ ಅಮ್ಮ ಅಕ್ಕ ಅಂತ ಮಾತಾಡ್ಬೇಡ, ಅದು ತಪ್ಪಾಗುತ್ತೆ. ಅದು ನಿಮ್ಮಮ್ಮ ಬೇರೆ ಅಲ್ಲ, ನಮ್ಮಮ್ಮ ಬೇರೆ ಅಲ್ಲ. ನೀನ್ ಬೇಕಾರೆ ದೊಡ್ಡ ಮಾತದು, ಕರೆಕ್ಟ್. ಸಿಟ್ಟು. ನಿಮ್ಮಮ್ಮ ಬೇರೆ ಅಲ್ಲ, ನಮ್ಮಮ್ಮ ಬೇರೆ ಅಲ್ಲ. ನಿಮ್ಮಮ್ಮ ಅಲ್ಲು ಅಂತ ಬೈಬೇಡ. ಸಿಟ್ಟು ಸ್ವಾಮಿ, ಸಿಟ್ಟಿಗೆ ಹಂಗ ಅನ್ನೋದು ನಮ್ಗೆ ಒಬ್ರಲ್ಲ, ನಿಮ್ಮಂಗಲ್ಲ. ನಿಮ್ಮಮ್ಮ ಅಂದ್ಬಿಟ್ರೆ ನಿಮ್ ಸಿಟ್ಟು ಬರಲ್ವ ನಿಮ್ಗೆ? ಹೇಳಿ. ಅಲ್ಲ, ನಮ್ಮಮ್ಮಂಗ್ ಬೈತಿಯಲ್ಲ ನೀನು. ನಿಮ್ಮಮ್ಮ ನಾವ್ ಹಂಗೆ, ನಿಮ್ಮಮ್ಮ 75 ಸಲ ಹೇಳ್ತೀವಿ ಬಿಡಿ, ನನ್ನಲ್ಲ ಬಿಡ್ರಿ. ಅದಕ್ಕೆ ಓಡ್ತೀವಿ ನಾವು. ಟ್ರೈನ್ ಪೈನು ಏನು ತಂದು ನಿಲ್ಲಿಸ್ಬೇಡ್ರಿ. ನಿಮ್ ಕಾಲಿಗೆ ನಮಸ್ಕಾರ, ಇಬ್ರು ನಮ್ ಕಾಲಿಗೂ ನಮಸ್ಕಾರ. ನಮ್ದು ನಾವೇ ಇವಾಗ ಸ್ವಲ್ಪ ಉಸಿರಾಡ್ಕೊಳಕ್ಕೆ ಮಾರ್ಗ ಮಾಡ್ಕೊಂಡು ಹೊಟ್ಟಿದೀವಿ. ಉಸಿರಾಡು ಯಾರೇ
ನೀನೇನ್ ಎಂಟ್ರಿಗೆ ಸಾರಿ ಸಾಕಿದ್ಯಾ, ಮಕ್ಳು ಸಾಕಿದ್ಯಾ, ಮಕ್ಳು ಫೀಸ್ ಕೊಟ್ಟಿದ್ಯಾ, ಯಾವ್ದಾನ ಹಬ್ಬ ಅಂತ ಅಂದ್ರೆ ಒಂದ್ ಸೀರೆ ಕೊಡ್ಸಿದ್ಯಾ, ಒಬ್ಬಟ್ಟು ಮಾಡಕ್ ಬೇಳೆ ತಗೊಂಬಂದಿದ್ಯಾ, ಬೆಲ್ಲ ತಗೊಂಬಂದಿದ್ಯಾ, ನೀರ್ ತಗೊಂಬಂದಿದ್ಯಾ, ಇದ್ ಮಾಡಿದ್ಯಾ, ಕಾಸಿನ ಸರ ಕೊಡ್ಸಿದ್ಯಾ? ಮಕ್ಳು ಹುಡ್ಸಿಡಿದ್ದೆ ಏ ತಡಿಯಲೇ, ನಾನ್ ಮಾತಾಡಿದಾಗ ಕಾಸಿನ ಸರ ಕೊಡ್ಸಿದ್ಯಾ, ಕಿವಿನ ಸಾರ ವಾಲೆ ಕೊಡ್ಸಿದ್ಯಾ, ಕಿವಿಗೆ ಹ್ಯಾಂಗಿಲ್ಸ್ ಕೊಡ್ಸಿದ್ಯಾ, ಉಂಗ್ರ ಕೊಡ್ಸಿದ್ಯಾ, ಮಗಿಗ್ ಬಟ್ಟೆ ಕೊಡ್ಸಿದ್ಯಾ, ನನಗ್ ಬಟ್ಟೆ ಕೊಡ್ಸಿದ್ಯಾ, ಓಡಾಡ ಗಾಡಿ ಕೊಡ್ಸಿದ್ಯಾ, ಮನೆ ಬಾಡಿಗೆ ಕೊಟ್ಟಿದ್ಯಾ, ಅಡ್ವಾನ್ಸ್ ಕೊಟ್ಟಿದ್ಯಾ, ಪಾದ ಸಾಮಾನ್ ಕೊಡ್ಸಿದ್ಯಾ, AC ಕೊಡ್ಸಿದ್ಯಾ, ಕೊಡ್ಸಿದ್ಯಾ, ಟಿವಿ ಕೊಡ್ಸಿದ್ಯಾ, ಏನ್ ಕೊಡ್ಸಿದ್ಯೋ, ಏನ್ ಕೊಡ್ಸಿದ್ಯಾ? ನಮ್ಮನ್ನಾಕೆ ಈ ಶತಾಬ್ದಿ ಎಕ್ಸ್ಪ್ರೆಸ್ ರೈಲು ಓದಂಗ್ ಹೋಗ್ತಿರಲ್ಲ ಒಂದೇ ಹಂಗಾನ ಹೊರ್ಗನ ಹೋಗಲ್ವಲ್ಲ ನೀನ್ ತಾಯಿನಾಕೆ ನೀನು. ನಾನ್ ಯಾಕೋ ಹೊರ್ಗೋಗಣ? ತಾಯಿನಾಕೆ ನೋಡು ಯಾವ ಕರ್ಮ ಮಾಡಿದ್ದು ನಮ್ ತಂದೆ ತಾಯಿ ದೇವ್ರಂತ ಮನುಷ್ಯರು ಒಬ್ಬರನ್ನ ಒಂದ್ ಮಾತು ಅಂದಾರಲ್ಲ, ಈ ಚಿನಾರಿ ಮುಂಡೆ ಮುಂದೆ ಬೈಸ್ಕೊಳಕ್ ಬಂದಿಲ್ಲ, ಯಾವ ದೇವ್ರು ಇಲ್ವ ಆ ಮುಂಡೆ ಸಾಯಕ್ರಕ್ಕೆ, ಯಾವ ದೇವ್ರು ಕೈ ಇದೆಯಲ್ಲ, 3 ದಿನಕ್ಕೊಂದ್ಸಲ ದೇವಸ್ಥಾನಕ್ಕೆ ಹೋಗ್ತೀರಿ. ಪಾಪ ಮಾಡ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ರಿ, ದೇವ್ರಿಗೆ ನಾವ್ ಪೂಜೆ ಮಾಡಲ್ವನೋ, ದೇವ್ರಿಗೆ ನಾವು ಊದ್ಗಡಿಸ್ತೀವಿ, ಕರ್ಪೂರ ಹಚ್ತೀವಿ, ಬಿಟ್ಟು ವಾರ್ತೆ ಹೋಗ್ತೀಯಾ? ಶತಾಬ್ದಿ ಎಕ್ಸ್ಪ್ರೆಸ್ ರೈಲು ಓದಂಗ್ ಹೋಗ್ತಿರಲ್ಲ ಒಂದೇ ಸಾಂಬ್ರಾಣಿ ಹಚ್ತೀವಿ, ಹೂವ ಹಾಕ್ತಿವಿ, ಊದ್ಗಡಿ ಹಚ್ತೀವಿ, ಕರ್ಪೂರ ಹಚ್ತೀವಿ, ಡಣ್ಣ 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 ಮುಂದೆ ಅಂತ ಗಂಟೆ ಬಾರಿಸ್ತೀವಿ, ಎಲ್ಲಾ ಬಾರಿಸ್ತೀವೋ. ಮಾಸಿ ಹೊಡೆದಿನಲ್ಲ ತಿನ್ನಾಲಿ, ಅಥವಾ ನಿಮ್ ಮನೆ ಬರ್ಸ್ಕೊಂಡಿದ್ದೀನ, ಅಥವಾ ನಿಂದೇನ ಕಿತ್ಕೊಂಡು ತಿಂತಿದ್ದೀನ, ಅಥವಾ ಏನೋ ನಿಂದ 1 ರೂಪಾಯಿ ಋಣ ಐತಾ? ಕಷ್ಟ ದುಡಿತೀವಿ ಕಳ್ಳ ತಿನ್ನಾಲಿ, ಇನ್ನಂಗ ಹೋಗಿ ಅವ್ರು ಕಾಸು ಇಸ್ಕೊಂಡು ಏನ್ ಕೊಡ್ತಿದ್ಯೋ, ಏನ್ ಕೊಡ್ಸಿದ್ಯಾ? ಕೊಟ್ಟಿದ್ದೀನಿ ನಾನೇ ಸ್ವಾಮಿ ಹೋಗಲ್ಲ ನಿಮ್ಮ ನೋಡ ಮುಂದೆ ಲಾಸ್ಟ್ ನೀನು ಎಂತ ಬರ್ಬಾರ್ದು ಕಾಯಿಲೆ ಬಂದ್ರೆ ಹೊರಗೋಗದ್ ನೀನು. ನೋಡೋ ಹಂಗೆ ಸ್ವಾಮಿಗೆ ವೆಂಕಟರಮಣ ಸ್ವಾಮಿ ನೀನ್ ನೋಡ್ಕಂತಾನೆ, ಸಿಗಂದೂರು ಚೌಡೇಶ್ವರಿ ನೋಡ್ಕಂತಾಳೆ, ನಿನ್ಗೆ ಬರ್ಬಾರ್ದು, ಕಾಯಿಲೆ ವಾಶ್ ಮಾಡ್ಕೊಳ್ಳ ಬರ್ಬಾರ್ದು. 50 ರೂಪಾಯಿ ಕೊಟ್ಟಾರು ಬಿಟ್ಟಿಲ್ಲ ನೀನು, 50 ರೂಪಾಯಿ ಕೊಟ್ಟಾರ ಇಲ್ಲ, ನಾನ್ ಎಲ್ಲಾ ಮಾಡಿಸ್ಕೊಂತೀನಿ. ತಲೆ ಹೊಡ್ಸ್ಬಂತು ಇಂತ ನಾನ್ ನೋಡಿ ಅಲೆ ವಾಲೆ ಪಾಲೆ ಕೇಳೋದಕ್ಕೆ ಜನ ಹೊಡೆಯುತ್ತವ್ರು ಅವ್ರು ಹೆಣ್ಮಕ್ಳುಗಳು. ಅದಂತೂ ಜೈಲಗಿರನ್ ಇದ್ದಂಗಿದೀಯ ಅಂತ ರೆಡಿಗಾರು ಹಿಂಗೈತೆ ಸರ್ ನಮ್ದು. ಆಮೇಲೆ ಜನಗಳಿಗೆಲ್ಲ ನಮ್ಮನ್ನೇನೋ ರೀತಿ ನೋಡ್ತಾರೆ. ನಾವು ಹಂಗೆ ನಮ್ದು ನಾವು ಕೆಟ್ಟ ಒಂದ್ ಹೆಣ್ಮಗ ನಾವ್ ಎಂದು ಒಂದ್ ಅಯ್ಯೊಂದಿಸೋರಲ್ಲ, ನಮ್ಮನ್ನ ಅಯ್ಯೊಂದಿಸ್ಬೇಡಿ, ಮನೆ ಹಾಳಾಗ್ ಹೋಗ್ಬೇಕು ಅಷ್ಟೇ. ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ದೀರಾ? ಅದನ್ನ ದೇವಸ್ಥಾನಕ್ಕೆ ಹೋಗ್ತೀವಿ ನಾವು, ಹೋಗ್ಬಿಟ್ಟು ಅದು ಮಾಡ್ತೀವಿ. ಇವತ್ತೇ ಹೋಗಿ ಅಮಾವಾಸ್ಯೆ ನಿಮ್ಮ ಹೆಸರು ಮೇಲೆ ಒಂಚೂರು ಅರ್ಶಿನ ಕುಂಕುಮ ಮಾಡಿಸ್ಬಿಡ್ತೀವಿ ಅದೆಂತ ದೇವ್ರಿಗೆ. ದೊಡ್ಡಪ್ಪನ್ ಕೊಡ್ತೀನಿ ನೋಡಿ, ದೊಡ್ಡಪ್ಪನಿಗೆ. ನಮ್ಮ ದೊಡ್ಡಪ್ಪನ ಸುಮ್ಮನೆ ಇತ್ತು. ಹಲೋ ದೊಡ್ಡಪ್ಪ ಹೇಳ ನರಸಿಂಹರಾಜು. ಯಜಮಾನ್ರಿ ನೀವೇನು ಇದು ನಿಮ್ದು ಇದು ಎಮ್ಮಿನ ಸೈಡ್? ಎಮ್ಮಿನ ಸೈಡ್ 6.5 ಎಕರೆ ಐತೆ. ಇದು ಒಳಗಡೆಗೇನು ಆರಂಭ ಮಾಡಿಲ್ಲ, ದನಕಾರ ಇಲ್ಲವ್ರ ಅಥವಾ ಸಂಸಾರ ಇದ್ರ ನಿಮ್ದು ಹಂಗೆ? ಓಯ್ ನರಸಿಂಹರಾಜು, ಅವಳು ಬಂದ್ಬಿಡ್ಲಿ, ರಾಣಿ ತರ ಸಾಕ್ತಿವಿ ನಾವೇನು ಈಲ್ಡಲ್ಲ, ಗೊತ್ತಾಯ್ತಾ? ನಮ್ಗೂ 6.5 ಎಕರೆ ಜಮೀನ್ ಐತೆ, ಟ್ಯಾಕ್ಟ್ರಿ ಐತೆ, ಜೀಪ್ ಐತೆ, ಮಡಿಕೊಂಡಿದೀವಿ, ಸ್ವಂತ 3 ಮನೆ ಇವೆ ನಮ್ಗೂನು ಹೊಸದುರ್ಗದಲ್ಲಿ. ನಾವು ಗೌರ್ಮೆಂಟ್ ಅಫ್ಸಿಯಲ್ಲೇನೆ. ಅವಳು ಏನೋ ಕೇಳ್ಕೊಂಡಿದ್ಕೆ ಬಂದಿದ್ದೀನಿ, ಒಂದ್ ಸಂಸಾರ ಒಂದ್ ಮಾಡೋಣ ಅಂತ. ನೀನ್ ಸಾಕಲ್ಲ ಅಂತ ಹೇಳಿ ಕರ್ಕೊಂಡೋಗಿ ನಾವೇ ಓದಿಸ್ತೀವಿ. DNA ಚೆಕ್ ಮಾಡ್ತೀನಿ ಬಳ್ಳಾಪುರ. ನರಸಿಂಹರಾಜು ಗೊತ್ತಾಯ್ತಾ? ನಂಗೂ ಅಡ್ರೆಸ್ ಎಲ್ಲ ಹೇಳವಳೆ, ಅಡ್ರೆಸ್ ಕೊಟ್ಟು ಕಳಿಸ್ತೀನಿ. ಇಲ್ಲ ನೀನ್ ಫೋನ್ ನಂಬರ್ ಕೊಡ್ತೀನಿ, ಕರ್ಕೊಂಡ್ ಬರ್ತಾರೆ, DNA ಚೆಕ್ ಮಾಡಿಸ್ತಾರೆ, ಡೆಲ್ಲಿ ಕರ್ಕೊಂಡ್ ಹೋಗ್ತಾರೆ. DNA ಚೆಕ್ ನಿನ್ಗೆ ಊಟೈತಾ ಮಗು, ನಿನ್ಗೆ ಊಟ ಇಲ್ವಾ ಅಂತ ಹೇಳ್ತಾರೆ, ಗೊತ್ತಾಗುತ್ತೆ. ಕೂಡ್ಗೆ ಅಂದಾಗ ಮಾಡ್ಬಿಟ್ಟು ಈಗ ನಾನ್ ಮಾಡಿಲ್ಲ ಅಂತ ಅಂದ್ರೆ ಯಾರು ನಂಬಲ್ಲ? ಗೊತ್ತಾಗುತ್ತೆ ಬಿಡು. ನಿನ್ಗೆ ಊಟ ಐತೆ ಅಂತ ಗೊತ್ತಾಯ್ತು ಅಂದ್ರೆ ನಾನ್ ಪ್ರತಾಪ್ ಗೌಡನೇ ಅಲ್ಲ, ಗೊತ್ತಾಯ್ತಾ? ಮಂಜುನಾಥ ಸ್ವಾಮಿ ದೇವಸ್ಥಾನ ಎದುರಿಗೆ ನಾನು ಪ್ರಮಾಣ ಮಾಡ್ತೀನಿ, ಅವರು ಪ್ರಮಾಣ ಮಾಡ್ಲಿ. ಈ ಟೈಪ್ ನನಗೆ ಹಿಂಗ್ ಮಗು ಪ್ರತಾಪಕ್ಕೂ ಅಲ್ಲ ಎಂತದ ಮಗ ಹಿಂಗ್ ಅಂತ ಹೇಳಿ ಅವರು ನಾನು ಹೇಳ್ತೀನಿ. ಖರ್ಚು ಅವತ್ತಿನ ದಿನ ಒಂದ್ 10,000 ರೂಪಾಯಿ ದುಡ್ಡು ಆಗಿದೆ, ನಾನೇ ಹೋಗೋಣ. ನಿನ್ನ ಬಿಡು, ನೀನ್ ತಪ್ಪು ಮಾಡಿಲ್ಲ ತಾನೆ. ನಿನ್ನ ಆಸ್ತಿಯಲ್ಲಿ ಭಾಗ ಹಾಕ್ಸ್ತೀನಿ ನೋಡು. ಅವಾಗ ನಾವೇನು ನಮ್ ಕೆಪಾಸಿಟಿ ಏನು ಅಂತ ನೋಡಿವಂತ. ಅವಾಗ ಕುಡ್ದ್ಬಿಟ್ಟವಳ ಹತ್ರಕ್ ಹೋಗಿ ಮಗ ಉಡ್ಸಿ ಇವತ್ತು ನಂದಲ್ಲ ಮಗು ಹಂಗೆ ಹಿಂಗೆ ಅಂತೀಯ. ಪ್ರತಾಪ್ ಗೌಡ್ರೆ, ನನ್ನ ಇದ್ರಿಗೆ ಕರೆಕ್ಟ್ ಆಗಿ ನೀವು ಬಂದ್ರೆ ಸತ್ಯವಾಗ್ಲೂ ನೀನ್ ಬಸ್ ಸಿಟ್ಟಾಗೆ ನೀನ್ ಸತ್ಯ ಜೈಲ್ ಹೋದ್ರು ಪರವಾಗಿಲ್ಲ. ನಾನ್ ಪ್ರತಾಪ್ ಗೌಡನೇ ಅಲ್ಲ.
ನೀವು ಗೊತ್ತಾಗಲ್ಲ ಯಾರು? ನಾವು ಆಮೇಲೆ ನಮ್ ಪರಿಚಯ ಮಾಡ್ಕೊಡ್ತೀವಿ. ಓ ನಿಮಗೆ ದುಡ್ಡು ಕೊಡ್ತಾ ಇರ್ಬೇಕಾದ್ರೆ ಕೊಡೋಂತ ನೀವು ಕೊಟ್ಟಿರತಕ್ಕಂತ ವ್ಯವಹಾರದವರು ಯಾರು ವಾಪಸ್ ಕೊಡ್ತಾ ಇಲ್ಲ ಓ ಅಲ್ವಾ? ಓ ನಿಮ್ಮ ಕಷ್ಟ ದೇವ್ರಿಗೆ ಮುಡ್ತಾ ಇದೆ. ದೇವ್ರೇ ಓ ಮಂಜುನಾಥ ವೆಂಕಟರಮಣ ಗೋವಿಂದ ಓ ನಿನ್ನ ಸನ್ನಿಧಾನಕ್ಕೆ ಬಂದಲ್ಲಪ್ಪ, ಯಾಕಪ್ಪ ಇಂತ ಕಷ್ಟ ಕೊಟ್ಟೆ ಅಂತ ನೀನ್ ದೇವರಲ್ಲಿ ಬೇಡ್ಕೊಂತ ಇದ್ಯಾ ಅಲ್ವಾ? ಖಂಡಿತ ಸ್ವಾಮಿ. ಸುಮ್ನೆ 4 ಜನ ನೋಡ್ತಾರೆ ಅಂತ ಅವ್ರ ಮುಂದೆ ಜೋಕಾಗಿ ಓಡಾಡ್ತೀರಾ. ನಿಮ್ಮ ದುಃಖ ನಿಮ್ಮ ಮನಸ್ಸಿನಲ್ಲಿದೆ, ಅದು ಯಾರ ಕೈಲಿ ಹೇಳ್ಕೊಳಕ್ ಆಗ್ತಾ ಇಲ್ಲ ಕರೆಕ್ಟ್ ಸ್ವಾಮಿ ಅಲ್ವಾ? ಓ ಮಂಜುನಾಥ ವೆಂಕಟರಮಣ ಗೋವಿಂದ ಓ ನಿನ್ನ ಸನ್ನಿಧಾನಕ್ಕೆ ಬಂದಲ್ಲಪ್ಪ, ಯಾಕಪ್ಪ ಇಂತ ಕಷ್ಟ ಕೊಟ್ಟೆ ಅಂತ ನೀನ್ ದೇವರಲ್ಲಿ ಬೇಡ್ಕೊಂತ ಇದ್ಯಾ ಅಲ್ವಾ? ಖಂಡಿತ ಸ್ವಾಮಿ. ನಿಮ್ಮ ಹೆಸರು? ನನ್ನ ಹೆಸರು BN ನರಸಿಂಹರಾಜು. ನರಸಿಂಹರಾಜು ಅವರು ಏನು ದೊಡ್ಡ ವ್ಯವಹಾರಸ್ಥರು, ದುಡ್ಡು ಕಾಸು ಇದೆ, ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಇದ್ ಮಾಡ್ತಾರೆ. ಸುಮ್ನೆ ಜನರಿಗೆ ನೋಡ್ಕೊಳೋರು ಏನು, ನರಸಿಂಹ ದೊಡ್ಡ ವ್ಯವಹಾರ ಮಾಡ್ತಾನೆ, ದುಡ್ಡು ಕಾಸಲ್ಲಿ ಚೆನ್ನಾಗಿದೆ, ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡ್ತಾನೆ ಅನ್ಕೊಂಡಿದ್ದಾರೆ. ನೀವು ಬೆಳಿಗ್ಗೆ ಎದ್ರೆ ರಕ್ತ ಬರ್ತಾ ಇದೆ ಕಣ್ಣಲ್ಲಿ, ನಿಮ್ಗೆ ನೀರಲ್ಲ ರಕ್ತ ಬರ್ತಾ ಇದೆ. ಏನಪ್ಪಾ ಇಷ್ಟು ದುಡ್ಡು ಬಂಡವಾಳ ಹಾಕ್ಬಿಟ್ಟಿದೀನಲ್ಲಪ್ಪ, ಹೋಯ್ತಲ್ಲಪ್ಪ, ಯಾರು ಕೊಡ್ತಾ ಇಲ್ವಲ್ಲ ದೇವ್ರೇ. ಮಂಜುನಾಥ ವೆಂಕಟರಮಣ ಸಿಗಂದೂರು ಚೌಡೇಶ್ವರಿ ಅಂತ ಕೈ ಮುಗಿತಾ ಇದೀರ ಡೈಲಿ. ಪರಿಹಾರ ಇದೆ, ನಮ್ಮಲ್ಲಿ ಪರಿಹಾರ ಇದೆ. 1 ನಿಮಿಷ ತಡೀರಿ ಹಂಗೇನೆ, 1 ನಿಮಿಷ ಕವಡೆ ಹಾಕ್ತಾ ಇದ್ದೀನಿ. 2 ಇನ್ನೊಂದ್ಸರಿ ಹಾಕಿ. 2 2 4 4 3 9 4 3 7 7 3 10 10 10 20 21 ಬಂದಿದೆ. ನಿಮ್ಗೆ ಏನ್ ಗೊತ್ತಾ, ಏನು ಆಗಿಲ್ಲ. ನಿಮ್ಗೆ ಜನಗಳು ತುಂಬಾ ಕೈ ಕೊಟ್ಟಿದ್ದಾರೆ. ಹ್ಞೂ ಸ್ವಾಮಿ ಕರೆಕ್ಟ್. ಈ ಮೊನ್ನೆ ಅಮಾವಾಸ್ಯೆ ದಿನ ಬಾರಿ ರಾಂಗ್ ಆಯ್ತು ನನ್ಗೆ. ಈಗ ಬೆಳಗ್ಗೆ ಎದ್ದ ತಕ್ಷಣ ಅಲ್ಲಿ ಎದ್ದಿದ್ದೀನಿ. ಎದ್ದಿದ್ಯಾ? ಹ್ಮ್. ಈಗ 1 ಕರ್ಪೂರ ತಗೊಳಪ್ಪ, 1 ಕರ್ಪೂರ 1 ಬೆಂಕಿಪಟ್ಟಣ ತಗೊಳಪ್ಪ. ಮಗ ತಗೊಂಡಿಲ್ಲ. ನಾನ್ ಹೇಳ್ದಷ್ಟು ಮಾಡ್ಬೇಕು, ತರಲೆ ಮಾತಾಡಿದ್ರೆ ಕಟ್ ಮಾಡ್ತೀನಿ ನಾನು ಅಷ್ಟೇನೆ. ನಿಮ್ ಮನೆ ಮುಂದೆ ಹಳ್ಳಿ ಮರ ಆಯ್ತಾ ಎಲ್ಲನಾ? ಹಳ್ಳಿ ಮರ ಮಸ್ತ್ ಆದಂಗ. ಒಂದೇ 1 ಕರ್ಪೂರ 1 ಬೆಂಕಿಪಟ್ಟಣ ತಗೊಳಪ್ಪ. ತಾಂಡೆ ಸರ್. ಏನೇನ್ ತಗೊಂಡೆ? ಕರ್ಪೂರ ಬೆಂಕಿಪಟ್ಟಣ. ಹಳ್ಳಿ ಮರ ಹತ್ರ ಹೋಗು. ದೂರ ಆಯ್ತಾ? ನಾನು ಹೇಳ್ದೆ ಅಷ್ಟೇ ಕೇಳ್ಬೇಕು, ನೀನ್ ಜಾಸ್ತಿ ನನ್ನ ಹತ್ರ ಮಗನನ್ನ ತೊಳಿ ತಿಕನನ್ನ ತೊಳಿ ಹೇಳ್ದಷ್ಟು ಕೇಳು ಜಲ್ದಿ. ನನಗೆ ಇನ್ನೊಂತವ್ರು ಭಕ್ತಾದಿಗಳು ಜಾಸ್ತಿ ಇದಾರೆ. ಕರ್ಪೂರ ತಗೊಂಡು ಸೂರ್ಯಂಗೆ 3 ಸರಿ ನೀಳ್ಸು. ಸೂರ್ಯನ್ ಕಡೆಗೆ ನಿಂತ್ಕೊಂಡು ಸರಿ ಕೇಳಿಸ್ಕೊಳಪ್ಪ ನೀನು. ಕರ್ಪೂರನ ಕೈಲಿ ಹಿಡ್ಕೊಂಡು ಸೂರ್ಯಂಗೆ 3 ಸರಿ ನೀಳ್ಸು ಮೇಲಿಂದ ಕೆಳಕ್ಕೆ. ಒಳ್ಳೇದ್ ಮಾಡು ಅಂತ ಹೇಳಿದೀನಿ ಸರ್. 3 ಸರಿ ನೀಳ್ಸ್ತಾ? ಹಳ್ಳಿ ಮರದ ಹತ್ರ ಇಕ್ಕಿ 1 ಕರ್ಪೂರ ಹಚ್ಚು. ಹಚ್ಚಿದೆ ಸ್ವಾಮಿ. ಹಚ್ಚದಾ? ನನ್ಗೆ ಯಾರ್ಯಾರು ಕೆಟ್ಟದ್ ಮಾಡ್ತಾವ್ರೆ ಅವ್ರೆಲ್ಲ ಕರ್ಪೂರ ಉರ್ದೋಗ್ಲಪ್ಪ, ನಮ್ಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೋ, ಜೋರಾಗಿ ಬೇಡ್ಕೋ, ನಾನು ಕೇಳಿಸ್ಬೇಕು. ನಮ್ಗೆ ಯಾರ್ಯಾರು ಕೆಟ್ಟದ್ ಮಾಡೋರು ಅವರೆಲ್ಲ ಕರ್ಪೂರ ಉರ್ದೋಗ್ಲಿ, ನಮ್ಗೆ ದುಡ್ಡು ಕೊಡೋರಲ್ಲಿ ಕೊಡ್ಲಿ. ದುಡ್ಡು ಕೊಡೋರೆಲ್ಲ ಕೊಡ್ಲಿ, ನಾನು ಒಳ್ಳೆ ಸ್ಥಾನಮಾನ ಕೇರ್ಲಿ ಅಂತ ಕೇಳ್ಕೊ. ಒಳ್ಳೆ ಕೇಳ್ಕೊಂಡ? ಕೇಳ್ಕೊಂಡೆ. ತಡಿಯಪ್ಪ 1 ನಿಮಿಷ ಹಂಗೆ ಕವಡೆ ಹಾಕ್ತಾ ಇದ್ದೀನಿ. ಆಯ್ತು. 1 3 6 ವೃಶ್ಚಿಕ ರಾಶಿ. ಗೊತ್ತಾಯ್ತು. ನರಸಿಂಹರಾಜ್ ಅಂದ್ರೆ ವೃಶ್ಚಿಕ ರಾಶಿನೇ. 2 4 6 6 2 8 8 8 16 16 2 18 ಬಂದಿದೆ. ಹೊರಗಿನವರು ಅಂತ ಅಂದ್ರೆ ಪ್ರತಿ ಅಮಾವಾಸ್ಯೆಯಿಂದ ಒಂದು ಹೆಚ್ಚು ಕಮ್ಮಿ 6 ತಿಂಗಳಿಂದ ನಿಮ್ ಮೇಲೆ ತುಂಬಾ ಪ್ರಯೋಗ ಮಾಡ್ತಾ ಇದ್ದಾಳೆ. ಏನಂತ, ನಿಮ್ಮ ಹತ್ರ ಹೆಂಗಾನ ಮಾಡಿ ದುಡ್ಡು ಕೀಳ್ಬೇಕು ಅಂತ. ಇದು ಹೊರಗಡೆ ಒಳಗಡೆ ಸ್ವಾಮಿ, ಸಂಬಂಧನ ಯಾವ್ದು ಸ್ವಾಮಿ? ನೀವ್ ಯಾವಾಗ್ಲೂ ಮುಂಚೆ ಕುಡಿತಾ ಇದ್ರಾ, ಡ್ರಿಂಕ್ಸ್ ಮಾಡ್ತಾ ಇದ್ರಾ? ನಾವು ಅದೇ ಎಣ್ಣೆ ಕುಡಿದ್ವಿ. ಮಾಲೆ 5-6 ವರ್ಷದಿಂದ ಕುಡಿತಿದ್ದೆ. ನೀವು ಆ ಕುಡಿಬೇಕಾದ್ರೆ ಕುಡಿಯೋ ಚಟದಲ್ಲಿ ಯಾವ್ದೋ ಒಂದು ಹೆಣ್ಣಿನ ಸಹವಾಸ ಮಾಡಿದೀರಾ. ಆ ಹೆಣ್ಣು ಈಗ ನೀನ್ ಚೆನ್ನಾಗಿರೋದಕ್ಕೆ ಸಹಿಸ್ತಾ ಇಲ್ಲ. ನಿಮ್ಗೆ ಫೋನ್ ಮಾಡಿ ಅದು ಇದು ಟಾರ್ಚರ್ ಕೊಡೋದು. 3 ಅಕ್ಷರದ ಹೆಂಗಸರು ಯಾರನ್ನ ತೊಂದರೆ ಕೊಡ್ತಾ ಇದಾರೆ, 3 ಅಕ್ಷರದವ್ರು.
3 ಲಕ್ಷ ಅದೇ ಅಗಲಗುಂಟೆ ಪಾಳ್ಯದಲ್ಲಿ ಕೊಟ್ಟಿದ್ದೀನಿ. ರೇ 3 ಲಕ್ಷ ಅಲ್ಲ ಕಣ್ರಿ, ಓ ಜೋರಾಗಿ ಹೇಳಿ ಕೇಳಿಸಲ್ಲ. 3 ಅಕ್ಷರದವರು ಹೆಂಗಸರು ಯಾರನ್ನ ಫೋನ್ ಮಾಡಿ ತೊಂದ್ರೆ ಕೊಡ್ತಾ ಇದಾರ ನಿಮ್ಗೆ. 3 ಅಕ್ಷರ. 3 ಅಕ್ಷರ. ಹ್ಮ್ 3 ಅಕ್ಷರ. ಯಾರ್ ಮೂರು. ಒಂದು 2 3 ಹ್ಮ್ 3 ಗೊತ್ತಾಯ್ತು ಸ್ವಾಮಿ. ಹಾ, ಅವ್ರ 3 ಹೆಸ್ರು? ಅಕ್ಷರ. ನಮ್ಮವ್ವ ಬೈತಾರೆ ಎಲ್ಲ ಇರೋದೆಲ್ಲ ಹಾಳು ಮಾಡ್ದೆಲ್ಲ ಮೆಂಟಿ ಹುಟ್ಟಿದ ನನ್ ಮಗನೇ ಅಂತಾನೆ ಇಂತಾನೆ ಅಂತ ಬೈತೇನೆ ನಮ್ಮವ್ವ. ಇನ್ನೊಂದ್ ಹೆಸರು ಹೇಳ್ರಿ, ಇನ್ನೊಬ್ರು ಯಾರೋ ತೊಂದ್ರೆ ಕೊಡ್ದಾಗ ಜ್ಞಾಪಿಸ್ಕೊಳ್ಳಿ. ಒಂದು ಗಲ್ರಟ್ಟಿ ಲಕ್ಷ್ಮಮ್ಮ. ಗೊಲ್ರಟ್ಟಿ ಲಕ್ಷ್ಮಮ್ಮ. ಇಲ್ಲ ಹಾ. ಅವರು ಅಲ್ಲ ಅವರು ತೊಂದ್ರೆ ಕೊಡ್ತಾ ಇಲ್ಲ ನಿಮ್ಗೆ. ಅವ್ರೇನು ಮಾಟ ಮಂತ್ರ ಮಾಡ್ಸಿಲ್ಲ. ಇನ್ನೊಬ್ರು ಜಾಸ್ತಿ ಯಾರು ನಿಮ್ಗೆ ಜಾಸ್ತಿ ತೊಂದ್ರೆ ಕೊಡ್ತಾ ಇದಾರೆ ಅವರು. ಫೋನ್ ಮಾತಾಡಾರ ಹ್ಮ್ ಇವ್ರಲ್ವ ಅದೇ ಈ ಲಲಿತಾ. ನೋಡಿ ಅವರು ಮೊನ್ನೆ ಅಮಾವಾಸ್ಯೆಯಲ್ಲಿ ಆ, 2 ಹಂದಿ ಕುಯ್ದಿ ನಿಮಗೆ ಮಾಡ್ಸಿದ್ದಾರೆ. ಮೊನ್ನೆ ಅಮಾವಾಸ್ಯೆ ಗಾಢವಾಗಿ ಮಾಡ್ಸಿದ್ದಾರೆ. ಇಲ್ಲ ಇದು ಗುರುವಾರದಿಂದ ತಗೊಂಬಂದಿದ್ದೀನಿ ನಾನು ನಂದಿ ಮಟನ್ನು. ರೇ ಸ್ವಾಮಿ, ಮೊನ್ನೆ ಅಮಾವಾಸ್ಯೆ ಆಯ್ತಲ್ಲ, ಓ ಆ ಅಮಾವಾಸ್ಯೆಗೆ 2 ಹಂದಿ ದನ ಕುಯ್ದ್ಬಿಟ್ಟು ನಿಮ್ ಹೆಸರು ಮೇಲೆ ಮಾಡಿಸ್ಬಿಟ್ಟಿದ್ದಾರೆ. ಈಗ ನಾವು ಮೇಲೆ ಬರಂಗ್ ಬರ್ತದೆ. ಇದು ನಾನು ಒಬ್ಬನೇ ಸ್ವಾಮಿ, ನಾನು ತಿನ್ನೋದಿನ್ ಯಾರು ತಿನ್ನಲ್ಲ ಮನೆಗೆ. ನಾನು ಬೇರೆ ಹೊರಗಡೆ ಮಾಡ್ಕೊಂಡು ಊಟ ಮಾಡ್ತೀನಿ. ನಿನ್ನ ಕಿವಿ ಕೇಳಿಸಲ್ವನಪ್ಪ? ಇಲ್ಲೇನೋ ಇದು ಬಸ್ಗಳು ಪಡ್ಕೊಂತಾವ ಸ್ವಾಮಿ. ನಾನು ಅದೆಲ್ಲ ಹೇಳ್ತಿರೋದು. ಹಾ ಅವರು ಲಲಿತಾ ಅನ್ನೋರು ಹಾ ಮೊನ್ನೆ ಅಮಾವಾಸ್ಯೆಗೆ ಹಂದಿ ಕುಯ್ದ್ಬಿಟ್ಟು ನಿಮ್ ಹೆಸರು ಮೇಲೆ ಮಾಡಿಸ್ಬಿಟ್ಟಿದ್ದಾರೆ. ಬಸ್ಗಳು ಬೇರೆ ಓಡಾಡ್ತದೆ, ಇದು ಕೇಳಲ್ಲ. ಹಲೋ, ಬಸ್ ಆರನ್ ಮಾಡ್ದೈತಲ್ರಿ ಕೇಳ. ನಿನ್ನ ಕಿವಿ ಕೇಳಿಸಲ್ವನಪ್ಪ? ಇಲ್ಲೇನೋ ಇದು ಬಸ್ಗಳು ಪಡ್ಕೊಂತಾವ ಸ್ವಾಮಿ. ನಾನು ಅದೆಲ್ಲ ಹೇಳ್ತಿರೋದು. ಹಾ ಅವರು ಲಲಿತಾ ಅನ್ನೋರು ಹಾ ಮೊನ್ನೆ ಅಮಾವಾಸ್ಯೆಗೆ ಹಂದಿ ಕುಯ್ದ್ಬಿಟ್ಟು ನಿಮ್ ಹೆಸರು ಮೇಲೆ ಮಾಡಿಸ್ಬಿಟ್ಟಿದ್ದಾರೆ. ಇಲ್ಲ ಇದು ಗುರುವಾರದಿಂದ ತಗೊಂಬಂದಿದ್ದೀನಿ ನಾನು ನಂದಿ ಮಟನ್ನು. ರೇ ಸ್ವಾಮಿ, ಹಾ ಅವರು ಮೊನ್ನೆ ಹಾ ಅಮಾವಾಸ್ಯೆ ಆಯ್ತಲ್ಲ, ಮೊನ್ನೆ ಅಮಾವಾಸ್ಯೆ ಆಯ್ತಲ್ಲ, ಓ ಆ ಅಮಾವಾಸ್ಯೆಗೆ 2 ಹಂದಿ ದನ ಕುಯ್ದ್ಬಿಟ್ಟು ನಿಮ್ ಹೆಸರು ಮೇಲೆ ಮಾಡಿಸ್ಬಿಟ್ಟಿದ್ದಾರೆ. ಲಲಿತಾ ಅನ್ನೋರು ಹೆಸರು ಮಾಡ್ಯಾರ. ಹಂದಿ ಕುಯ್ದ್ಬಿಟ್ಟಿ. ನಾವಿಲ್ಲ ಸ್ವಾಮಿ, ನಾವೇನು ಅಂತ ಆಸೆ ಇಲ್ಲ ನಮ್ಗೆ. ನಾವು ಮನೆಗೆ ಮಾಡ್ಕೊಂಡು ಊಟ ಮಾಡ್ತೀವ್ರಿ. ರೇ ಸ್ವಾಮಿ, ಮಾಟ ಮಂತ್ರ ಮಾಡಿಸಿದ್ದಾರೆ. ಮೇಲೆ ಬರಂಗ್ ಬರ್ತದೆ. ಮಾಟ ಮಂತ್ರ ಮಾಡಿಸಿದ್ದಾರೆ. ಮಾಟ ಮಂತ್ರ. ಹಂದಿ ಕುಯ್ದಿವಿ. ಅದು ತಿರ್ಗಾ ಸಾಂಬಾರ್ ಮಾಡ್ತಾರ ಅದನ್ನ ಕುಯ್ದು. ಸಾಂಬಾರ್ ಮಾಡ್ತಾರೆ, ಫ್ರೈನ ಮಾಡ್ಕಂತಾರ ಅವರು. ಹಾ ನಿಮ್ಗೆ ಒಳ್ಳೇದಾಗ್ಬಾರ್ದು, ನಿಮ್ಗೆ ಕೆಟ್ಟದಾಗ್ಬೇಕು ನಿಮ್ ಮನೆಗೆ. ನಿಮ್ಗೆ ಇದು ಅದೇ ಹಂದಿ ಕುಯ್ದು ಆಮೇಲೆ ಕರೆ ಕೋಳಿ ಕುಯ್ದು ಏನೇನೋ ಮಾಡ್ತಾರಲ್ಲ ಅದು. ನೋಡಿ ಆತರ ಮಾಡಿಸ್ಬಿಟ್ಟಿದ್ದಾರೆ. ಅವು ಸ್ವಾಮಿ ಕರೆಕ್ಟ್ ದೊಡ್ಡ ಮಾತು ನೋಡಿ. ನಮಗೆ ಎಂದು ನಾವು ಮಾಡಿದ್ರಲ್ಲ ಒಂದ್ ಯಂತ್ರನೂ ನಾವು ಹಾಕೊಂಡಿಲ್ಲ. ಆಮೇಲೆ ನಾವು ಎಂದು ನಾವು ಕೆಟ್ಟದ್ ಮಾಡಿದ್ರಲ್ಲ ಅವತ್ತು ನಮ್ಮ ಮನೆ ಮುಂದ್ಗಡೆ 3 ದಾರಿ ಕುಟ್ರೆ ತಗೋಬೇರೇನೋ ಮೊಟ್ಟೆ ನಿಂಬೆಹಣ್ಣೆಲ್ಲ ಹೊಡ್ಯಾಕಿದ್ರು ಸ್ವಾಮಿ. ಅದು ನಿಮ್ಮ ಹೆಸರು ಮೇಲೆ ಹೊಡೆದಾಕಿರೋದು. ಅದನ್ನ ಏನ್ ಮಾಡೋ ಸ್ವಾಮಿ ಅದಕ್ಕೆ? ನೀವು ಆತರ ಮಾಡಿ ತಪ್ಪಲ್ವಾ? ಅವ್ರಿಗೆ ತಪ್ಪು ಮಾಡಬಾರ್ದು. ಅವ್ರ ಜೊತೆ ನೀವ್ ಯಾಕೆ ಅವ್ರಿಗೆ ಮೋಸ ಮಾಡಿದ್ರಿ? ಸ್ವಾಮಿ ನೀವ್ ಎಲ್ಲಿದ್ದೀರಾ ಅಲ್ಲಿಗೆ ಬಂದು ನಿಮ್ ಕಾಲಿಗೆ ಬಿದ್ಬಿಡ್ತೀನಿ. ನಾವೆಂದು ಅವ್ರ ನಿಂಗೆ ಒಂದು ಮಾತಾಡಿಲ್ಲ, ಒಂದ್ ಕತೆ ಆಡಿಲ್ಲ, ಆಮೇಲೆ ಅವ್ರನ್ನೇನು ಮುಟ್ಟಿಲ್ಲ, ಅವ್ರು ಯಾರು ಅನ್ನೋದೇ ನೋಡಿಲ್ಲ ಸ್ವಾಮಿ. ತಿರುಪತಿ ವೆಂಕಟ ಸ್ವಾಮಿನೇ ಸಾಕ್ಷಿ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಸಾಕ್ಷಿ ಸ್ವಾಮಿ. ಇಲ್ಲ ಅದ್ ಏನಾಗಿದೆ ಗೊತ್ತಾ? ಓ ನಿಮ್ಗೆ ಗೊತ್ತಿಲ್ದಂಗೆ ನೀವು ಕುಡಿದ ಚಟದಲ್ಲಿ ಹೋಗ್ಬಿಟ್ಟಿದ್ದೀರಾ. ಓ ಅವ್ರಿಗೆ ಸ್ಪರ್ಶ ಮಾಡ್ಬಿಟ್ಟಿದ್ದೀರಾ. ಓ ಸ್ಪರ್ಶ ನೀವಿಬ್ರು ಹಾ ಒಂದಾಗ್ಬಿಟ್ಟಿದ್ದೀರಾ ಸ್ವಾಮಿ. ನಾವು ಕೈಯು ತೊಳೆದಿಲ್ಲ, ಬಾಯಿ ತೊಳೆದಿಲ್ಲ. ಎಣ್ಣೊಂದ್ ಸಿಕ್ಕಿರ್ ಸಾಕು. ಅವಾಗ ನಾವು ಕೈಯು ತೊಳೆದಾರಲ್ಲ, ಬಾಯಿ ತೊಳೆದಾರಲ್ಲ, ಎಲ್ಲ ನಾವ್ ಒಂಚೂರು ಎಣ್ಣೆ ಸಿಕ್ಕಿರ್ ಕುಡಿದ್ಬಿಟ್ಟು ಎಲ್ಲಿ ಬೇಕಲ್ಲಿ ಮನೆ ತಂತಿದ್ದ ನಾವು. ಹಂಗ್ ಕುಡಿತಿತ್ತು, ಸಖತ್ತು ಜೋರ ಕುಡಿತಿದ್ದೆ ಸ್ವಾಮಿ ನಾನು. ಅವ್ರಲ್ಲಪ್ಪ, ನಾನ್ ಎಣ್ಣೆ ಕುಡಿಯುವಾಗ ನಾನು ದೇವ್ರ ಪೂಜೆ ಮಾಡ್ದನವಲ್ಲ, ಕೈ ಕಾಲು ತೊಳೆದನವಲ್ಲ, ಸ್ನಾನ ಮಾಡ್ದನವಲ್ಲ. ನಿಮ್ಗೆ ಇಷ್ಟರಲ್ಲಿ ಅಪಘಾತ ಆಗೋ ಸಂಭವ ಇದೆ. ನಿಮ್ಮ ಸಂಭವ ಇವ್ರು. ಆಯ್ತು ಸ್ವಾಮಿ ನಮಸ್ಕಾರ. ಎದು ಸಿಕ್ತಾರೆ ನಿದ್ದೆ ಬರಲ್ಲ ರಾತ್ರಿನಾಗ ಸಾಯಿನ. ಹಲೋ, ಆಯ್ತು ನಮಸ್ಕಾರ ಸ್ವಾಮಿ. ಆಕ್ಸಿಡೆಂಟ್ ಕೇಳಿ ನೀವು ಮುಂದೆ ಆಮೇಲೆ ತಿರುಪತಿಗೆ ಹೋಗಿದ್ರಲ್ಲ ನೀವು, ಅವಾಗ ಬೆಟ್ಟ ಹತ್ತಿಲ್ಲ ನೀವು? ಇಲ್ಲ ಸ್ವಾಮಿ, ಅರ್ಧ ಬರ್ಧ ಹತ್ತಿ ಬಸ್ ಇದು ಅಂತ ದೀಪಾಗ ಹೋಗ್ಬಿಟ್ರು. ಯಾಕೆ ಆತರ ಮಾಡ್ಬಾರ್ದಪ್ಪ? ಯಾಕಪ್ಪ?
ಕ್ಷಣಿ ಹಂಗ ಆಗ್ಬಿಡ್ತು. ಆಮೇಲೆ ಹೊಟ್ಟೆ ಬೇರೆ ಊಟ ಪಾಠ ಏನು ಇರ್ಲಿಲ್ಲ. ಹಾ ನಾನು ಇಲ್ಲಿ ಎದುರುಗಡೆ ಕಾಣೋದ್ 3 ನಾಮ ಐತಲ್ಲ, ಅಲ್ಲೇ ಅಷ್ಟೇ ಅಂತ ತಿಳ್ಕೊಂಡು ಹತ್ತಿದೆ. ಹೋಗ ಆಮೇಲೆ ಇದು ಲೆಟ್ರಿನ್ ಬಂದಾದಂಗ ಆಗ್ಬಿಡ್ತು. ಆಮೇಲೆ ರೀಸಸ್ ಎಲ್ಲ ಕೆಂಪಗ್ ಬರಂಗಾತು. ಇದು ನಿಮ್ ಜೊತೆಗಾರ ಹತ್ತಿದ್ರಲ್ಲ ಅವರೆಲ್ಲ ಹತ್ತದ್ರೇನಪ್ಪ? ಅವರೆಲ್ಲ ಬಂದ್ಬಿಟ್ರು ಸ್ವಾಮಿ. ನಾನು ಒಂದು ಇದು ಒಂಥರ ಹುಡುಗ ಜ್ಞಾನ ಸುದ್ದಿ ಇರ್ಲಿಲ್ಲ, ಹುಡುಗನ್ ಕರ್ಕೊಂಡು ನಾ ಸೀದಾ ದರ್ಶನಕ್ಕೆ ಹೋಗಿ ಇದು ಶಕುನಿ ಹಾಡು ಹೇಳ್ಕೊಂಡ್ಕೊಂಡೆ ಸ್ವಾಮಿ. ಅದೇ ನನಗೆ ಅರ್ಧ ಕಾಟ. ಅಲ್ಲ ನೀನು ಅವರೆಲ್ಲ ಹತ್ತಿದ್ರಲ್ಲ, ನೀನು ಹತ್ಬೇಕಾಯ್ತಲ್ವನಪ್ಪ? ನಿಮ್ಗೆ ಏನ್ ಗೊತ್ತ ಸ್ವಾಮಿ ನಮ್ ಕಷ್ಟ. ನಾವು ಒತ್ತಾಗ ಆಗ್ಲಿಲ್ಲ, ಬರ್ತಿದ್ದು. ಅದ್ರ ಹೊಟ್ಟೆ ಬೇರೆ ಒಂದ್ ಸ್ವಲ್ಪ ದಪ್ಪ ಆಯ್ತು ನಂದು. ನಿಮ್ಗೆ ಇಷ್ಟಲ್ಲಿ ಅಪಘಾತ ಆಗೋ ಸಂಭವ ಇದೆ. ನಿಮ್ಮ ಫುಲ್ ಆಗ ಸಂಭವ ಇದೆ. ಆಯ್ತು ಸ್ವಾಮಿ, ನಮಸ್ಕಾರ. ನಾನು ನಿನ್ನಂತ ಭಕ್ತರುಗಳನ್ನ ಎಷ್ಟು ಜನ ನೋಡಿದೀನಿ ಗೊತ್ತಾನ ನಾನು. ಏನು ಕೆಲ್ಸ ಇಲ್ಲ ತಾಯಿ, ನನಗೇ ಮಾಡ್ತಾನೆ ಯಾವಾಗ್ಲೂ. ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದಾರೆ. ನೀನ್ ಎಣ್ಣಿಗೆ ಕುಡ್ದವನ ತಾಯಿ ಅದೇನ ಜಯನಿಸ್ಕೊಂಡ್ಬಿಡೋಣ ಅಂದ್ರೆ. ಈ ತಲೆಟೆ ಮಾತು ಮಾತಾಡ್ದೆ ನಿನ್ನ 3 ನಾಮ ದೇವರ ಆಣೆಯಾಗು ನಿನ್ನನ್ನು ಸರ್ವನಾಶ ಮಾಡ್ತೀನಿ. ಹ್ಮ್ 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 ನೀನ್ ತಾಯಿನ ಕಿತ್ತಾಳ ಬಿಡು ಬಿಡು. ನಿಮ್ಮ ಹುಚ್ಚು ನಿಮ್ಮ ಈ ಮಟ್ಗೆ ಆನಂದವಾಗಿ ಹೋಗೋಣ. 3 ಸಲ ಕೆರೆ ಮಾಡ್ಕೊಂಡು ಹೋಗ್ಬೇಕು. ಆ ಊರ್ಸಿನ ತಾಯಿನ ನಮ್ಮನ್ನ ಎಲ್ಲಾನ ಓದ್ತಾವಲು ಬರೀ ನಮ್ದು ಇದೇ ಆಗಿ ಓದ್ ಕರ್ಮ ಇವ್ ನಾವು ಚುಲಿಗ್ ನಾನ್ ಸುಮ್ನೆ ದೇವಸ್ಥಾನ ಬಿಡಲ್ಲ. ಯಾಕಂದ ಎಲ್ಲೋದ ಏನಾಯ್ತು? ಎಲ್ಲ ಈಗ ನಿಮ್ಮೊಬ್ರಿಗೆಲ್ಲ ಸ್ವಾಮಿ, ನಮ್ ಕಡೆ ಎಲ್ಲ ಗ್ಯಾಸ್ಟ್ರಿಕ್ ಆಗ್ಯಾವ ಬೇಜನ್ ಜನಗೆ. ನಿನ್ಗೆ ಯಾರ ನಮ್ ಹುಡುಗ ಜಾಸ್ತಿ ಬಿಟ್ಟು ನನಗೂ ಹಂಗೆ ಒಂದು ಸ್ಟಾರ್ಟ್ ಒಂದ್ 4-5 ಸಲ. ಹೌದಾ? ಹೌದು ಸ್ವಾಮಿ. ಮತ್ತೆ ಈಗ ವ್ಯಾಪ್ತಿ ಪ್ರದೇಶದ ದೂರ ಇದ್ದಾರೆ ಅಂತ ಈಗ ಹೆಂಗ ಮಾತಾಡ್ತಿದ್ಯಾ? ಹಂಗಲ್ವಾ? ಸುಳ್ಳ ಕೇಳ್ದೆ. ಅಯ್ಯೋ 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 ಅಯ್ಯೋ, ಯಾವ ನರೇಂದ್ರ ಮೋದಿ ಭಾಷಣ ಮಾಡ್ದಾಗ ಮಾತಾಡ್ತಾನಲ್ಲ ಅಂತ. ನಮ್ದು ಏನ ಕೆಲ್ಸ ಇರ್ತವೆ ಅತ್ತ ಮುಗಿಸ್ಕೊಂಬಿಡೋಣ ಅಂದ್ರೆ ಒಂದೊಂದು ಕರ್ಮ ಗೊತ್ತಲ್ಲ ಈ ಸ್ವಾಮಿದು. ಕಂದ ಓ ಜಾಸ್ತಿ ತಲಾಟೆ ನನ್ನ ಹತ್ರ ಮಾತಾಡಿದ್ರೆ ಮಾತಾಡಕ್ ನಾಲ್ಗೆ ಇರಬಾರ್ದು, ಓಡಾಡಕ್ಕೆ ಕಾಲು ಇರಬಾರ್ದು, ದುಡ್ಡು ಯಾರು ಕೊಡಬಾರ್ದು, ಮನೇಲಿ ಶಾಂತಿ ನೆಮ್ಮದಿ ಇರಬಾರ್ದು. ಆ ತರ ಮಾಡ್ತೀನಿ. ಹಾಗೂ ಸರಿಯಾದ ಮಿಲ್ಟ್ರಿ ಹುಟ್ಟಿದ್ ನನ್ ಮಗ ಇವನು ತಾಯಿನ ಇದು ನಾವೊಂದಿಷ್ಟು ಇದು ಎಡೆಮೆಟ್ಟೆ ಸಿಗಿ ಹಾಕ್ಬೇಕು ಸ್ವಾಮಿ. ಎಡೆಮೆಟ್ಟೆ ಸಿಗಿ ಹಾಕ್ಬೇಕು. ಒಂಚೂರು ಮನೆಗೆ ಒಂದಿಷ್ಟು ಇದನ್ನ ಎಂಟೆ ಮಾಡಿಸ್ಬೇಕು. ಯಾಕೆ? ಮನೆ ಕಟ್ಸಕ್ಕೆ. ಮನೆ ಅಣ್ಣ ಸೈನ್ ಹಾಕಿಲ್ವಲ್ಲೋ? ಅವ್ರವ್ನ್ ತೆಂಗಿಸ್ಕೊಳ್ಳಿ ಬಿಡು. ವ್ಯಾಪ್ತಿಯ ಪ್ರದೇಶಗಳಲ್ಲಿ ಇದ್ದೀವಿ. ಅಲ್ಲ ನೀನ್ ಏನ್ ಮಾಡ್ಬೇಕು ಅಂತ ನಮ್ಮನ್ನ ಏನ್ ಬಿಡಲ್ವಲ್ಲ ಒಂದ್ ಕಾಯಿನ ಏನ ಮಾಡ್ಕೊಳ್ಳೋಣ ಅಂದ್ರೆ. ವ್ಯಾಪ್ತಿಯ ಪ್ರದೇಶಗಳಲ್ಲಿ ಇದ್ದೀವಿ. ಹಚ್ಚಿ ನಿನ್ನ ಮೇಲೆ ನನಗೆ ಕಣ್ಣು, ಕಾಮಾಕ್ಷಿ ನಿನ್ನ ಮೇಲೆ ನನಗೆ ಕಣ್ಣು, ಆ ಮುನುಗಿ ಹೆಣ್ಣು ಏಳೆ ಸಖಿ ಮಕರಂದನ ನಿರಗ ಬಾಳ ಹಣ್ಣು, ಏಳೆ ಮಕರಂದನ ನಿರದ ಬಾಳಲ ಹಣ್ಣು, ವನಜಾಕ್ಷಿ ನಿನ್ನ ಮೇಲೆ ಕಣ್ಣು ನನ್ನ ಕಣ್ಣು. ಅದೇ ಇದ್ರಾಗೆ ಇದು ಅಕ್ಕ ಪ್ರಾಣದಿನ ಪಿಕ್ಚರಾಗೆ ಆ ವಾರ್ಡ್ ಐತಲ್ಲ, ಆ ವಾರ್ಡ್ ಹಾಕಿಬಿಟ್ಟು ನಿಮ್ ಹುಡುಗರವಲ್ಲ ಅವ್ರಿಗೆ ತೋರಿಸ್ಬಿಟ್ಟು ಮನಿಕೊಂಬಿಡಕ್ಕ ನೀನು. ಖಂಡಿತ 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 ನಮಗ್ ಫೋನ್ ಮಾಡ್ಬೇಡಿ. ಲವ್ ಮಾಡ್ಬೇಕು ಅಂತ ಆಸೆ ಆಗಿದೆ ಜಾನು. ನಿಮ್ ಯಜಮಾನ್ರು ಏನಾಗಿ ಸತ್ತೋಯ್ತು? ಆಕ್ಸಿಡೆಂಟ್ ಆಗಿ. ಆಕ್ಸಿಡೆಂಟ್ ಏನಿದ್ರು ಅದ್ರಾಗೆ? ಇಲ್ಲ ನೀವು ಬಂದ್ರಿ ಹೋಗ್ಬೋದಲ್ಲ ಅಲ್ಲಿಗೆ ನೀವುನು. ಆಕ್ಸಿಡೆಂಟ್ ಆಗಿ ಹ್ಮ್. ಇದು ಡ್ರಿಂಕ್ಸ್ ಮಾಡ್ತೀರಾ? ನಾವೇನ್ ಆತರ ಏನ್ ಕುಡಿಯಲ್ಲ. ಈ ರಮ್ಮು ವಿಸ್ಕಿ ಇಂಥವೇನು ಕುಡಿಯಲ್ಲ. ರಾಜ 4 ಬಾಟ್ಲು ಕುಡಿತೀನಿ ಅಷ್ಟೇ ಮನಿ ಕಾಯ್ಬೇಕಾದ್ರೆ, ಲೈಟ್ ಆಗಿ ಸ್ವಲ್ಪ. ಬೀರು ಬ್ರಾಂತಿ ಏನು ಕುಡಿಯಲ್ವಾ? ಅವೇನು ಕುಡಿಯೋದು. ರಾಜ ಅನ್ನೋದು ಏನೋ ಬರುತ್ತಲ್ಲ ಇದು ಪಾಕಿಟ್ ಅಲ್ಲಿ, ಅದು 4 ಕುಡಿತೀರಾ? 4 ಕುಡಿತೀನಿ ಅಷ್ಟೇನೆ. 4? ಹ್ಮ್. 1, 2 ಅಲ್ಲ 4. ಹ್ಮ್. ಅವ್ರು ಹೋಗಿದಾಗ ತಪ್ಪೇನಿಲ್ಲ ಬಿಡಿ.
ನೀವು ಬಂದ್ರಿ ಹೋಗ್ಬೋದಲ್ಲ ಅಲ್ಲಿಗೆ ನೀವುನು. ಅರ್ಜೆಂಟ್ ಆಗಿ ಹ್ಮ್ ಅಮ್ಮ ಹೇಳ್ ಜಾನು. ಜಾನ್ ಜಾನ್ ಅಮ್ಮ ಹೇಳ್ ಜಾನು. ನೀನು 4 ರಾಜ ಪಾಕೆಟ್ ಕುಡಿಯೋದು, ನಿಮ್ ಮಗಳು ಏನ್ ಓದ್ತಾ ಇರೋದು? ಈಗ 3ನೇ ಕ್ಲಾಸ್ 3rd ಸ್ಟ್ಯಾಂಡರ್ಡ್. ಅಲ್ಲೇ ದೊಡ್ಡ ಸಮುದ್ರ ನಿಮಗೆ. 4 ರಾಜ ಪಾಕೆಟ್ ಅಂದ್ರೆ ಯಾವ್ದಷ್ಟು ನಮ್ಗೆ ಫೋನ್ ಮಾಡ್ಬೇಡಿ ಅಮ್ಮ. ಯಾಕೆ ಜಾನು? ನಾವು ಕುಡಿಯೋದ್ ಪಡಿಯೋದೆಲ್ಲ ನಾವು ಇಲ್ಲ ನಮ್ಮ ಹತ್ರ, ಆಮೇಲೆ ಕೆಟ್ಟದು. ಈಗ ಇದೆಂತದ್ದು, ನಾನು ಸೀತಾ ಮಾತೆ ಇದ್ದಂಗೆ. ಗ್ಯಾಸ್ಟ್ರಿಕ್ ಬೇರೆ ಆಗಿದೆ ಪಾಪು. ಗ್ಯಾಸ್ಟ್ರಿಕ್ ಮಾತ್ರೆ ಕೊಡೋ. ಇದೇನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಏನು ಅನ್ನೋದು ರಿವರ್ಸ್ ಗೇರ್ಗೆ ಬರುತ್ತೆ. ನಮ್ಗೆ ಕೂಟ ಬರುತ್ತಲ್ಲ ರಿವರ್ಸ್ ಗೇರ್ ಆಗಿ. ಅಮ್ಮ ವಂಜಾಕ್ಷಿ ಅಂತಂದ್ರೆ ಹೆಂಗ್ ಮಾತಾಡ್ಬಿಟ್ರ? ನಾನ್ ಕಣಲ್ಲಿ ಬಸ್ ಹುಡಿಕೆ. ಓಹೋ ವಂಜಾಕ್ಷಿ ಅಂತಿದಂಗೆ ನನ್ನ ಮೇಲೆ ಕಣ್ಣು ಅಂತ ಹಾಡು ಹೇಳ್ತಿ. ಅವಳು ಹೊಸಬ್ಳು ಸಿಕ್ಬಿಟ್ಟವಳೆ, ಅವಳ್ತ ದೋಚ್ಕೊಂಡ್ ಹೋಗ್ಬಿಡ. ನಾವು ನಮ್ಮನಕ್ಕೆ ಎಂಡ್ರಿಗೆ ಇನ್ನೊಂದ್ ಮನೆ ಕಟ್ಕೊಟ್ಬಿಡ, ಇನ್ನೊಂದ್ 2 ಕಿವಿ ವಾಲೆ ಮಾಡ್ಸಾಕೊಂಬಿಡೋಣ ಅಂತ ಅಲ್ವನು? ಅದೇ ಇದ್ರಾಗೆ ಇದು ಅಕ್ಕ, ರಣಧೀರ ಪಿಕ್ಚರಾಗೆ ಆ ವಾರ್ಡ್ ಐತಲ್ಲ, ಆ ವಾರ್ಡ್ ಹಾಕಿಬಿಟ್ಟು ನಿಮ್ ಹುಡುಗರು ಅವಲ್ಲ ಅವ್ನ ತೋರ್ಸ್ಬಿಟ್ಟು ಮನಿಕೊಂಬಿಡಕ್ಕ ನೀನು. ನರಸಿಂಹಣ್ಣವ್ ಹೇಳ್ರಿ. ಈಗ ಎಲೆಕ್ಷನ್ಗೆ ನೀನ್ ಯಾವ ಊರಿಗೆ ನಿಂತ್ಕಂತಿರೋದು? ನಿಮ್ದು ನೀವ್ ಯಾರು ಹೇಳಿ? ನಾನ್ ಯಾರು ಅನ್ನೋಕ್ಕಿಂತ ಮುಂಚೆ ನೀನ್ ಎಲ್ಲಿ ನಿಂತ್ಕಂತಿದ್ಯಾ ಹೇಳಲೇ. ಇದು ನಾವು ಬೂನಹಳ್ಳಿ ಪಂಚಾಯತಿ ನಿಂತ್ಕಂತ್ಯಾ? ನೋಡೋ, ಫುಲ್ ಕ್ಯಾನ್ವಾಸ್ ಮಾಡ್ಬೇಕು. ಪಾಂಪ್ಲೆಟ್ ಎಲ್ಲ ಒಡಿಸ್ತೀನಿ. ಎಲ್ಲಿದ್ದೀರಾ ನೀವು? ತಡೆಯಲ್ಲ, ನೀನು ಫುಲ್ ಕ್ಯಾನ್ವಾಸ್ ಮಾಡ್ಬೇಕು. ನಾವೇನೆ 150 ಜನ ಹುಡುಗರು ಬರ್ತೀವಿ. ಪಾಂಪ್ಲೆಟ್ ಎಲ್ಲ ಒಡ್ಸ್ಕೊಡ್ತೀನಿ. ಎಲೆಕ್ಷನ್ ದುಡ್ಡು, ಊಟ, 3 ಹೊತ್ತು ಊಟ, ತಿಂಡಿ, ಕ್ಯಾನ್ವಾಸು, ಆಮೇಲೆ ಡೋಲ್ ಹೊಡೆಯೋರ್ಗೆ ಲಾಸ್ಟ್ ಬೂತಿನ ಖರ್ಚೆಲ್ಲ ನಂದೇ. 350 ರೂಪಾಯಿ ಕೊಡ್ತೀನಿ. 350 ರೂಪಾಯಿ 1 ರೂಪಾಯಿನೂ ಮಿಗಿಸ್ಕೊಂಬಿಡ, ಎಲ್ಲ ಖರ್ಚು ಮಾಡ್ಬಿಡು. ಎಷ್ಟು ಕೊಡ್ತೀರಾ? 350 ಸಾಕಾಗಲ್ವಾ? ಯಾವ ಉಚ್ಚಾಸ್ಪತ್ರೆ ಹೇಳಿ. 350 ಎಷ್ಟು? 350 ರೂಪಾಯಿ ಕೊಡ್ತೀನಿ. ಫುಲ್ 1 ರೂಪಾಯಿನೂ ಮಡಿಕೊಂಬೇಡ. 350 ರೂಪಾಯಿ 1 ರೂಪಾಯಿ ಮಾಡಿಕೊಂಡು ಖರ್ಚು ಮಾಡೋಣ. ಎಲ್ಲ ಖರ್ಚು ಮಾಡಿ ನೀನ್ ಗೆಲ್ಬೇಕಷ್ಟೇ. 350 ಇನ್ನ ಮಾಡ್ತಿದ್ರೆ ನೋಡಿ, ಗ್ಯಾಪ್ ಹೇಳಿ. 350 350 ಕೊಡ್ತೀನಿ. ಯಾವ ಉಚ್ಚಾಸ್ಪತ್ರೆ ಹೇಳಿ. 350 ಎಷ್ಟು? 350 ರೂಪಾಯಿ ಕೊಡ್ತೀನಿ. ಫುಲ್ 1 ರೂಪಾಯಿನೂ ಮಡಿಕೊಂಬೇಡ. 350 ರೂಪಾಯಿ 1 ರೂಪಾಯಿ ಮಾಡಿಕೊಂಡು ಖರ್ಚು ಮಾಡೋಣ. ಎಲ್ಲ ಖರ್ಚು ಮಾಡಿ ನೀನ್ ಗೆಲ್ಬೇಕಷ್ಟೇ. 1000 ರೂಪಾಯಿ ಕೊಡ್ತೀನಿ. ಅಚ್ಚುಕಟ್ಟಾಗಿ ಕುಡಿದ್ಬಿಟ್ಟು ಊಟ ಮಾಡ್ಬಿಟ್ಟು ಮನೆಗೆ ಎಲ್ಲ ಆಕ್ಸಿಡೆಂಟ್ ಆಗಿ ಸಾಯ್ದಂಗ್ ಹೋಗಿ ಮನೆ ಮನಿಕೊಂಬಿಡಿ. ನೀನು 350 ಕೊಡ್ಬೇಡ, ನನ್ ಗುಂಡು ಕೊಡ್ಬೇಡ. ಹೋಗಿ ಅಚ್ಚುಕಟ್ಟಾಗಿ ಸೇಫ್ಟಿ ಮನೆ ಮನಿಕೊಂಬಿಡು. ನೀನು 1000 ರೂಪಾಯಿ ಕೊಡಿ ಬಂತೆ, ನನಗ್ ಕೊಡ್ಬೇಡ. 350 ತಡಿಯೋಣ ಒಂದ್ ನಿಮಿಷ, ನನಗ್ ಕೊಡ್ಬೇಡ. ಬಿಲ್ಲು ಆಗಲ್ವಲ್ಲ. 350 ಕೊಡ್ತೀರಾ? ಅಣ್ಣ ಒಂದ್ ನಿಮಿಷ ಹೇಳದ್, ನೀನ್ 1000 ರೂಪಾಯಿ ಕೊಡ್ತೀನಿ ಅಂದಲ್ಲ, ನನಗ್ ಕೊಡ್ಬೇಡ 1000 ರೂಪಾಯಿ. ಅವಳ ಯಾವಳಿಗ ನಂಬಿಸ್ಬಿಟ್ಟು ಮಗು ಉಡ್ಸ್ಬಿಟ್ಟು ಮೋಸ ಮಾಡಿ ಬಂದಿದ್ದೀರಲ್ಲ, ಅಲ್ಲಿಗೆ ಅವಳಿಗೆ ಕೊಡು. ಓದಾಕ್ತಾರ ಮನೆ ನಮ್ಮ ಮನೆಗೆ ಹೋಗಿ ಬಿಡ್ತಾರೆ ನನ್ನ ಮಗ ಅಂತ. ನೀವ್ ಆ ಗುಂಪಿನಾರ? ನೀವು ಲಲ್ಲಿ ಗುಂಪಿನಾರಣ್ಣ? ಲಲ್ಲಿ ಗುಂಪಿನಾರಲ್ಲ ಕಣಲ್ಲಿ. ಅಮ್ಮಲ್ಲೇ ಕೊಡುತ್ತ ನನ್ನ ಮಗನೇ. ನಿನ್ನ ಗುಂಜು ನೀನ್ 360 ರೂಪಾಯಿ ಬೇಡ, 300 ರೂಪಾಯಿನೂ ಬೇಡ, ನೀನ್ ಮಾತಾಡೋದು ಬೇಡ. ನಿನ್ ಮಾತು 350 ರೂಪಾಯಿ ಕೊಟ್ಟು 1 ರೂಪಾಯಿ ನಿಲ್ಲಿಸ್ಕೊಂಡೆ ಕ್ಯಾನ್ವಾಸ್ ಮಾಡೋಣ. ಮತ್ತೆ ನನ್ಗೆ 1000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತೇನಲ್ಲೇ ನೀನು ಲೈ. ಮೊದ್ಲು ನನ್ನ ಮಗನೇ ಕುಡ್ದು ಮನೆ ತಗೊಂಡು ಅಚ್ಚುಕಟ್ಟಾಗಿ ನನ್ 350 ಕೊಡೋದ್ ಬಿಟ್ಟು ಅಚ್ಚುಕಟ್ಟ ಮನೆ ಸೇರಿಕ. ಈ ಬರ್ತಾ ದಾರಿಗೆ ಯಾರೋ ಒಬ್ಬ ಕುಡ್ದು ಆಕ್ಸಿಡೆಂಟ್ ಆಗಿ ಹೊರಗೋಗಿ ಅವನೇ ಈ ತಿರಾದ ಹತ್ರ. 350 ಬೇಡ, ಏನು ಲಲ್ಲಿ ಸುದ್ದಿ ಅಂತ ಹೇಳಿದ್ರಿ ಕೇರಳ ಹೊಡ್ಬಿಡ್ತೀನಿ. ನಾನು ಚಾಟ ಎಲೆಕ್ಷನ್ ನಿಲ್ದಿರಿ ಗುಂಜೊಂದೋತು. ಅವ್ ಅಕ್ಕಂಗೆ ಮೋಸ ಮಾಡಿದ್ಯಲ್ಲ ನೀನು, ಉದ್ದಾರ ಆಗ್ತೀಯಲ್ಲ ಲೈ. ಒಕ್ಕಗನ ಮೋಸ ಮಾಡ್ತೀನಿ, ಏನ ಮಾಡ್ತೀನಿ. ನೀನು 350 ರೂಪಾಯಿ ಕೊಡ್ತೀನಿ ಅಂದಾಗಲೇ ಗೊತ್ತಾದ್ ನೀನು ಎಂತ ಗುಜ್ರಿ ನನ್ನ ಮಗ ಅಂತಾನ. ಯಾಕ ನಿಮ್ಮ ಅಮ್ಮನ ನೀನು ಯಾವ್ದೋ ಲಲಿತಾ ಎಂಜಕ ಸಾಸ್ಕೊಂತಿನ ನನ್ನ ಮಗ ನೀನು.
ಏಯ್ ನಾನೇ ಮಾತಾಡ್ತಿರೋದು, ನೀನ್ ಯಾರೇ ಮಾಡ್ತಿರೋದು ಫೋನು? ನನಗೆ ಈಗ ಫೋನ್ ಮಾಡಿದ್ರು ಸರ್, ಮಿಸ್ ಆಗಿ ಫಾರೆಸ್ಟರ್ ಮಾಡಿದ್ರು, ನಾನ್ ಮಾಡಿದೆ ಸರ್. ಆನೆ ಅಲರ್ಟ್ ಆಗಿ ಜೀಪ್ ತಗೊಳ್ಳಿ. ಆನೆ ಬಂದಂತೆ ಫೋನ್ ಮಾಡ. ಎಷ್ಟು ಎಲ್ಲಿಗಪ್ಪ? ಈಗ ಕೊಡಿ. ನೀವ್ ಯಾರಪ್ಪ ಫೋನ್ ಮಾಡ್ತಿರೋದು? ಯಾವ ಊರು? ನಾವು ಬಳ್ಳಾಪುರ ನರಸಿಂಹರಾಜು. ಬಳ್ಳಾಪುರ ನರಸಿಂಹರಾಜ್. ಅದೇ ಅವ್ರ ಎಣ್ಣೆ ಮಾಡ್ತಿರಲ್ಲ. ಎಲ್ಲಿ ಬಂದವ ಆನೆ? ಒಕ್ಕೋಡಿ. ಎಷ್ಟ್ ಬಂದವಂತೆ? ಕೇಳಿಲ್ಲ ಸರ್, ಗಾಬರಿ ಮಾಡ್ಬಿಟ್ಟೆ, ಯಾರೋ ಮರದ ಮೇಲೆ ಸೇರ್ಕೊಂಡ್ಬಿಟ್ಟವ್ರಂತೆ. ಅಲರ್ಟ್ ಆಗಿ ಜೀಪ್ ತಗೊಳ್ಳಿ. ಆನೆ ಬಂದಂತೆ ಫೋನ್ ಮಾಡ. ನಾನು ಫಾರೆಸ್ಟ್, ನನ್ನ ನಂಬರ್ ಕೊಟ್ಟ ಫಾರೆಸ್ಟ್ ಅಂತ ನನಗೆ. ಹಂಗಾಗಿ ನಾನು ಅರ್ಜೆಂಟ್ ಮಾಡಿದೆ ನಗಣರೆ, ಒಕ್ಕೋಡಿ. ಅಲರ್ಟ್ ಆಗಿ ಜೀಪ್ ತಗೊಳ್ಳಿ. ಬಳ್ಳಾಪುರ ನರಸಿಂಹರಾಜ್. ಅದೇ ಅವ್ರ ಎಣ್ಣೆ ಮಾಡ್ತಿರಲ್ಲ. ಒಂದ್ ಕೆಲ್ಸ ಮಾಡು, ಈ ಏಣಿ ಐತಲ್ವಾ ನಿಮ್ ಮನೆಗೆ, ಅರ್ಜೆಂಟ್ ತಗೊಂಡೋಗಿ ಏಣಿ ಹಾಕೊಂಡ್ ಆನೆಗ್ ತಿಗಾಕಿ ಐತಿರು, ಬಂದ್ಬಿಡ್ತೀನಿ ಅಷ್ಟ್ರೊಳಗೆ. ಹಿಂಗ್ ಎಷ್ಟು ಜನ ಕೊಟ್ಟಿರ್ತಾರಲ್ಲ ನನ್ನ ಮಗನಿಗೆ, ಸಾಯ್ತಾವ್ರವ್ರು. ಆನೆ ಏಣಿ ಹಾಕಿಡು, ಏಣಿ ಹಾಕೊಂಡು ಹೋಗ್ತಾರಲ್ಲ ಇವ್ನು ಫಾರೆಸ್ಟ್ ನೋ, ಇವನು ಯಾರನ್ನ ಇದು ಶಾರ್ಟರ್ದಾಗ ತರಿ ಸೇವಿಂಗ್ ಶಾಪ್ ಇಟ್ಟಿರನು ನೋಡ, ಅವ್ರು ಬೇಜ ಎತ್ತಿ ಸಾಯ್ತಾವಂತ ತೆಂಗಿ ಮರದ ಮೇಲೆ ಎತ್ತಿ ಏಣಿ ಹಾಕೊಂಡ್ ಆನೆಗ್ ತಿಗಾಕಿ ಐತಿರು, ಬಂದ್ಬಿಡ್ತೀನಿ ಅಷ್ಟ್ರೊಳಗೆ. ನರಸಿಂಹರಾಜು ಜನ ಕೊಟ್ಟಿದ್ ನನ್ನ ಮಗ ಇವನು ಫಾರೆಸ್ಟ್ ನಮ್ಮನ್ನ ಏಣಿ ಹಾಕೊಂಡು ಅಂತಾನಲ್ಲ. ನೋಡಮ್ಮ ಇವ್ನ ಫಾರೆಸ್ಟ್ ಬಿಡ್ರಿ, ನೀವ್ ಒಳ್ಳೆ ದೊಡ್ಡ ಮನಸ್ಸು ನೀವು. ನರಸಿಂಹರಾಜು ನಾವ್ ಬರ್ತಾ ಇದೀವಪ್ಪ. ಅಲರ್ಟ್ ಆಗಿ ಜೀಪ್ ತಗೊಳ್ಳಿ. ಹೊರಗಿಲ್ಲ, ಹೊರಗೆ ಹೋಗ್ಬೇಕು. ನಾವ್ ಹೇಳಿಲ್ಲ ಹೊರಗೆ ಹೋಗೋದಿಲ್ಲ. ಹಲೋ, ಏಣಿ ಹಾಕೊಂಡ್ ಆನೆಗ್ ತಿಗಾಕಿ ಐತಿರು, ಬಂದ್ಬಿಡ್ತೀನಿ ಅಷ್ಟ್ರೊಳಗೆ. ಏಣಿ ತಗೊಂಡು ಇಲ್ಲಿಂದ ಹೋಗೋದಿಲ್ಲ, ಅವನ್ ಬಿಡ್ತಾವ. ನೋಡಮ್ಮ ಇವ್ನ ಯಾವ ಚಿಕ್ಕ ನರಸಿಂಹರಾಜು, ನಾನು ಹೋಗಿ ಯಾರಿಗ್ ಮಾಡಿದೆ ನೋಡು. ನಿಮ್ಮ ಹತ್ರ ಕೆಲಸಕ್ಕೆ ಏನ್ ಸೇರ್ತೀರಿ? ಎಲ್ಲ ಕುಡ್ಕೊಂಡು ತಿರ್ಗಾಡ ಬಿಟ್ಟು. ನರಸಿಂಹರಾಜು, ಈಗ ನಾವ್ ಬರೋವರ್ಗು ಅವು ಅಲ್ಲಿ ಇಲ್ಲಿ ತೋಟಕ್ಕೆಲ್ಲ ನುಗ್ಬಿಟ್ಟು ತೋಟ ಎಲ್ಲ ಹಾಳು ಮಾಡ್ಬಿಡ್ತವೆ. ಏಣಿ ಹಾಕೊಂಡ್ ಆನೆಗ್ ತಿಗಾಕಿ ಐತಿರು, ಬಂದ್ಬಿಡ್ತೀನಿ ಅಷ್ಟ್ರೊಳಗೆ. ತಿಂಗಿ ಮಾಡಿದ್ಮೇಲೆ ಕುಂತವ್ರು ಅಲ್ಲೇ ಒಬ್ರು. ಎಷ್ಟ್ ಬಂದವಂತೆ? ಕೇಳಿಲ್ಲ, ಅರ್ಜೆಂಟ್ನಾಗ ನಾನು. ಏನ್ ಗೊತ್ತಾ, ನಾನು ಈಗ ಅರ್ಜೆಂಟ್ಗೆ ನೀನ್ ಹಬ್ಬ ಹೋಗಿ ಏಣಿ ತಗೊಂಡ್ ಹೋಗಿ ಆನೆಗೆ ಯಾತ್ಕನ ಒಂದು ಕಿಡ್ಕೊಂಡು ತಿಗಕ್ಕೆ ಐತಿರು, ಅಷ್ಟೊಳಗೆ ಬಂದ್ಬಿಡ್ತೀವಿ ನಾವು ಜೀಪ್ ಹಾಕೊಂಡು. ಅಷ್ಟೇ ಜೀಪ್ ಹಾಕಿ ನೋಡ್ಬೋತೀರಾ? ನೀನು ನೀನ್ ಫಾರೆಸ್ಟ್ ಅಲ್ಲ, ಯಾರೋ ನೀವು ಬಸ್ ಸ್ಟ್ಯಾಂಡ್ ಕುಡ್ಕೊಂಡ್ ತಿರ್ಗಾಡ ನೀನು. ಸ್ವಾಣ ತಿರುಗಿ ಹಿಂದಗಡೆ ಕೆಡ್ತಿದ್ದಾಗಿ ನನ್ಗೆ ಇವು ಕೊಳ್ಳು ಪಚ್ಚಲ್ಲ ಈಟಿ ಬಂದ್ಬಿಡ್ತವೆ. ಯಾರೋ ನನ್ ಗುರ್ತಿಗಲ್ಲ ನನಗೆ. ನೀನ್ ಎಂತ ಸಾವು ಕೊಡ್ತಾ ಇದೀಯ ನೋಡ್ರಿ ಫಾರೆಸ್ಟ್ನರೇ. ಎಲ್ಲೋ ಕಾಲ್ ಇಲ್ಲೆಲ್ಲ ತಿನ್ಕೊಂಡು ಮಳೆ ಕುಂತಿದ್ದೀನಿ ಹೊಟ್ಟೆ ಮೇಲೆ ಇಟ್ಕೊಂಡು. ಅಲ್ಲಿ ಆನೆ ತಗೋ ಹೇಳಿ ತಗೊಂಡೋಗಿ ತಿಳ್ಸ್ಕೊಳ್ಳೋಣ. ನೀನ್ ಎಲ್ವ ನಾವು ನಮ್ಮಂತ ಫೋನ್ ಮಾಡಿರೋದು? ನಮ್ಗೇನ್ ಗೊತ್ತಿಲ್ಲ, ಹಿಂಗೆ ಹೇಳಿದ್ ನಾವ್ ಅರ್ಜೆಂಟ್ ಮಾಡಿದ್ರು. ನಾಗಣ್ಣ ಅಂತ ಇತ್ತಲ್ಲ ಇಲ್ಲಿ ನಮ್ಮ ಮಗಿನ ಕೈ ತೆಗಿಸ್ಕೊಂಡ್ ಮಾಡಿದ್ದು. ನಮ್ಗೇನ್ ಗೊತ್ತು? ಯಾವನ ಎತ್ಲಾರ ಸತ್ತು ಹೋಗ್ಬಿಟ್ಟು ನಮ್ಗೇನ್ ಆಗ್ಬೇಕ? ನಮ್ಗೆ ಫೋನ್ ಮಾಡ್ಬೇಡ್ರಿ. ಹಲೋ, ಯಾರು? 80 ಡಿಗ್ರಿ ಸೆಲ್ಸಿಯಸ್ಗಿಂತ ಅವರ ಪ್ರಾಣವನ್ನು ಉಳಿಸಿಕೊಡುವಾಗ 50-60 ಸೆಲ್ಸಿಯಸ್ ಬಂದರೆ ಅವರ ಪ್ರಾಣ ಪಕ್ಷಿ ಹಾರಿ ಹೋಗುತ್ತದೆ. ಅವರ ಪ್ರಾಣಿ ಪಕ್ಷಿ ಹಾರಿ ಹೋಗುವುದಕ್ಕಿಂತ ಮುಂಚೆ ಮಾರ್ಗ ಮಧ್ಯೆ ಸಾಗಿಸುತ್ತಿರುವ ಮತ್ತು ಸಿಎಂ ಮನೆ ಮುಂದೆ ಧರಣಿಯನ್ನು ಕೂತು ಉಳಿತಾರ ಮಾಡುವಾಗ ಅವರು ಹೋಗುತ್ತಿರುವ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಅವರು ಕ್ಯಾಮ್ರಾಮನ್ ಸುಬ್ರಹ್ಮಣ್ಯನ್ ಜೊತೆ ಸೂರ್ಯಮನ್ ಕನಮನ್, ಬೆಂಗಳೂರು. ಯಾರು? ನಾವು ಕೊರೋನಾ. ನನ್ಗೆ ಯಾಕೆ ಮಾಡಿದ್ರ ಸರ್? ನಿಮ್ಗೆ ಅಂತ ಅಲ್ಲ, ಇದು ಎಲ್ಲರಿಗೂ ಸಂಬಂಧಪಟ್ಟಿದ್ದು. ಈ ಕೊರೋನಾ ಬಂದು ಜನ ಈಗ ಸಾಯ್ತಾ ಇದ್ದಾರೆ, ಇದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ ಸರ್? ಇದು ಬಿಸಿನೀರು ಕುಡಿಬೇಕು, ಬಿಸಿ ಸ್ನಾನ ಮಾಡ್ಕೋಬೇಕು, ಬಿಸಿ ಊಟ ಮಾಡ್ಬೇಕು, ಮಾಸ್ಕ್ ಹಾಕಬೇಕು, ಆಮೇಲೆ ಇದೆಂತದ ಗೊಣ್ಣೆ ಯಂತ್ರಾಗ ಕೈ ತೊಳ್ಕೋಬೇಕು, ಕೈ ಸವರ್ಕೋಬೇಕು, ಆಮೇಲೆ ಸ್ಯಾನಿಟೈಸರ್ ಆಗಿ ಇದನ್ನ ಕೈ ತೊಳ್ಕೊ ಮುಗಿಸಿ ನೋಡ್ಕೋಬೇಕು. ಗೊಣ್ಣೆ ಅಲ್ಲ ಸರ್, ಅದು ಗೊಣ್ಣೆ ಅಂತ ಹೇಳ್ಬಾರ್ದು. ಅಲ್ಲ, ಹಂಗೆ ಬರ್ತೈತಿ ಹಿಂಗ ಅದ್ಮೀರಿ. ಆಮೇಲೆ ಇದು ಪಾರ್ಕೆಟ್ಗೆ ಬೇಕಾಬಿಟ್ಟು ಓಡಾಡಬಾರ್ದು. ಆಮೇಲೆ ಇದೆಂತದ್ದು ಮನೆಗೆ ಬಿಟ್ಟು ಆಚೆ ಎಲ್ಲೂ ಹೋಗ್ಬಾರ್ದು. ಆಮೇಲೆ ನಿಮಗೆ ಯಾರಿಗೆ ಗೊತ್ತಿರುತ್ತೆ ಅವ್ರಿಗೆ ನೀವ್ ಹೇಳ್ಬೇಕು, ನಮಗೆ ಗೊತ್ತಿರೋದು ನಾವ್ ಹೇಳ್ಬೇಕು. ನಿಮ್ ಕೈಲೇನೋ 500,000 ಇದ್ರೆ ದಾನ ಮಾಡ್ಬೇಕು ಬಡವ್ರ ಬಗ್ಗರಿಗೆ. ನಮ್ ಕೈಲಿ 50 ರೂಪಾಯಿ ಇದ್ರೆ ದಾನ ಮಾಡ್ಬೇಕು. ಇಷ್ಟೇ ಸರ್. ನಾ ಮನೆ ಕಿತ್ಕೊಂಡ್ಬಿಟ್ಟಿದ್ದೀನಿ. ಒಂದು ನಿಮಿಷ. ಆಯ್ತು. ನಿಮ್ಮ ಹೆಸರು ಸರ್? ನನ್ನ ಹೆಸರು ನರಸಿಂಹರಾಜು, ಬಳ್ಳಾಪುರ ಸರ್. ಅದೇನ್ ಬಳ್ಳಾಪುರ ಅಂದ್ರೆ?
ಬೂಡ್ನಳ್ಳಿ ಇದು ತುಮಕೂರು ಹತ್ರ ಬಳ್ಳಾಪುರ. ತುಮಕೂರಿಂದ ನರಸಿಂಹರಾಜು ಬಳ್ಳಾಪುರ ಅಲ್ವಾ? ಬಳ್ಳಾಪುರ ಬಳ್ಳಾಪುರ. ನರಸಿಂಹರಾಜು ಬಳ್ಳಾಪುರ ಅವರು ಒಳ್ಳೆ ಆರೋಗ್ಯದ ಬಗ್ಗೆ ಟಿಪ್ಸ್ ಅನ್ನು ಕೊಟ್ಟಿದ್ದಾರೆ. ಕೊರೋನಾ ಬಗ್ಗೆ ಜನಜಾಗೃತಿಯನ್ನು ಮೂಡಿಸಲು ಮತ್ತು ಜನರಲ್ಲಿ ಆತಂಕವನ್ನು ಹೋಗಲಾಡಿಸಲು ಮತ್ತೆ